ಎಸ್ ಸರ್. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸರ್ ಈ ನೆಪೋಟಿಸಮ್ ಅನ್ನೋದು ನಡೀತಿದ್ಯಾ ಸರ್? ನೆಪೋಟಿಸಮ್ ಇದೆಯಾ? ಒಬ್ಬ ಪೇರೆಂಟ್ ಈಸ್ ಇನ್ ದ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿನಲ್ಲಿ ಅವ್ರ ಮಕ್ಕಳುಗಳಿಗೆ ಪ್ರೊಡ್ಯೂಸರ್ ಮಕ್ಕಳಾಗಲಿ, ಡೈರೆಕ್ಟರ್ ಮಕ್ಕಳಾಗಲಿ, ಇಲ್ಲಾಂದರೆ ಆ್ಯಕ್ಟರ್ಸ್ ಮಕ್ಕಳಾಗಲಿ ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಫಾರ್ ದ ಸಕ್ಸಸ್. ಎಷ್ಟು ಜನ ಎಷ್ಟು ಕೊಟ್ಟರೂ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ ಅವರು. ಸೊ ಹೀಗೆ ಶುರುವಾಗಿ ನಿಮ್ಮದು ಸಕ್ಸಸ್ಫುಲ್ ರೇಟ್ ತುಂಬ ಜಾಸ್ತಿ ಆಗಿ ಹೋಗ್ತಿದ್ದಾಗ ಸೊ ಯಾಕೆ ಮತ್ತೆ ಒಂದು ಹಿನ್ನಡೆ ಏನಾದರೂ ಆಯ್ತಾ ಸರ್ ನಿಮ್ಮದು ಕನ್ನಡ ಇಂಡಸ್ಟ್ರಿ? ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಯಿತು, ಕೆಲಸ ಒಳ್ಳೊಳ್ಳೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಸರ್ ಅವಕಾಶ ಕೊಟ್ಟು ಕಿತ್ಕೊಂಡ್ರೆ ಪರವಾಗಿಲ್ಲ ಸರ್, ಅವಕಾಶನೇ ಕೊಡಲಿಲ್ಲ ಅಂತ ಅಂದರೆ ಅವ್ರ ಹತ್ರ ಮಾತಾಡ್ಸೋದೇ ಕಷ್ಟ. ಅವರು ಆ್ಯಟಿಟ್ಯೂಡ್ ಇರೋರು, ಮೈಥಾಲಜಿಕಲ್ ಸಬ್ಜೆಕ್ಟ್ ನಾವು ತೊಗೊಂಡಾಗ ಅದನ್ನು ಸಾಕಷ್ಟು ಸಿನಿಮಾಗಳು ಬಂದ್ಬಿಟ್ಟಿದೆ. ಬಟ್ ಹೇಗೆ ಜನಕ್ಕೆ ಮುಟ್ಟಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಎಂಟ್ರ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಚಪ್ಪಲಿ ಈಚೆ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಆ್ಯಂಡ್ ನಮ್ಮ ತಂದೆ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಅವರ ಬಿಗ್ಗೆಸ್ಟ್ ಡಿವೋಟಿ. ಹೌದು. 50 ಡೇಸ್ ಅಲ್ಲ, ರಿಲೀಸ್ ಆಗಿ ವೀಕೆಂಡ್ ಮುಗಿಯೋಷ್ಟರಲ್ಲಿ ಮತ್ತೆ ವೀಕ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸಿನಿಮಾ ಆಗಲೇ ಸಕ್ಸಸ್ ಫೇಲ್ಯೂರ್ ಅಂತ ಗೊತ್ತಾಗ್ಬಿಡುತ್ತೆ. ಹೌದು. ಯಾಕೆ ಈ ಥರ ಆಗ್ತಾ ಇದೆ ಸರ್ ಸಿನಿಮಾ ಟ್ರೆಂಡು? ಮಾಡ್ತಾ ಇರಲ್ಲ ಪಿ ಆರ್ ಟೀಮ್ಗಳು, ಈ ಸಿನಿಮಾ ಅಷ್ಟು ಕೋಟಿ, ಆ ಸಿನಿಮಾ ಇಷ್ಟು ಕೋಟಿ ಅಂತ. ದೇ ಡಿಂಟ್ ಡೂ ಎನಿಥಿಂಗ್ ಸರ್. ಯಾರಿಗೂ ದುಡ್ಡು ಕೊಟ್ಬಿಟ್ಟು ಬಂದು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಅಲ್ಲಿ ಆ ಗೆಟಪ್ನಲ್ಲಿ ನಾನು ನೋಡ್ಬಿಟ್ಟು ಸಾಕಷ್ಟು ಜನ ನಾರ್ತ್ ಇಂಡಿಯನ್ಸ್ ಕಂಡಿಡಿಲಿಲ್ಲ ನನ್ನ. ಮತ್ತೊಂದು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಚರ್ಚೆ ಆಗ್ತಿರೋದು ಸತೀಶ್ ನೀನಾಸಂ ಅವರು ಹೇಳಿರೋ ಡೈಲಾಗ್. ಅಂದ್ರೆ ಏನು ಪ್ರೊಡ್ಯೂಸರ್ಗಳಿಗೆ ಎಜುಕೇಶನ್ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಮೇಲೆ ದೊಡ್ಡ ಗದ್ದಲ ಆಗೋಯ್ತು. ನಿಜವಾಗ್ಲೂ ಈಗಿನ ಪ್ರೊಡಕ್ಷನ್, ನೀವು ಕೂಡ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸ್ ಇದೆ ಅಲ್ಲ ಸರ್ ನಿಮ್ದು ಕೂಡ? ಹೌದೌದು. JK ಫಿಲಮ್. ಹೌದೌದು. ಸೊ ಪ್ರೊಡ್ಯೂಸರ್ಗಳಿಗೆ ಗೊತ್ತಿರೋಂಥ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿರೋದ್ರಿಂದ ನಾನು ಅದನ್ನೇ ಕೇಳ್ತೀನಿ, ಪ್ರೊಡ್ಯೂಸರ್ಗಳಿಗೆ ಎಜುಕೇಶನ್ ಸಿಗಲ್ವಾ ಸರ್ ಸರಿಯಾಗಿ? ಸರ್ ಅವ್ರು ಅದೇ ಐ ಡೋಂಟ್ ನೋ ವಾಟ್ ಗ್ಯಾಪ್ ಹೀಸ್ ಟೆಲಿಂಗ್ ಅಬೌಟ್. ಬಟ್ ಆಸ್ ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ದಂಗೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಹೀರೋ ಅಂಡ್ ದ ಪ್ರೊಡ್ಯೂಸರ್. Leave the producer, remove the producer. If you are so confident about yourself and the movie ಅಲ್ವಾ, ನೀವು ದುಡ್ಡು ಹಾಕಿ ಬಂದರೆ ನಿಮಗೆ ಪ್ರಾಫಿಟ್ಟು, ಕಳ್ಕೊಂಡ್ರೆ ನೀವೇ ಕಳ್ಕೊಂಡಂಗೆ. ಟೇಕ್ ದಟ್ ರಿಸ್ಕ್. ಏನು ಮಾಡ್ತಾರೆ ಗೊತ್ತಾ, 1 ವಾರ ಆದಮೇಲೆ ಬಿಟ್ಬಿಡ್ತಾರೆ ಸಿನಿಮಾನ. ಶೋನಲ್ಲಿ ಯಾರೂ ಇಲ್ಲದೇ ಇದ್ದಾಗ ನೋಡೋ ಪೇನ್ ಇದೆಯಲ್ಲ, ದಟ್ ಈಸ್ ವೆರಿ ಪೇನ್ಫುಲ್ ಸರ್. ಅದಕ್ಕಿಂತ ಮುಂಚೆ ನೈಟ್ ಫಸ್ಟ್ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲಿ ಪೈರಸಿ ಆಗುತ್ತೆ ಅನ್ನೋ ಒಂದು ಭಯನೂ ಇದೆ ಈಗ. ಅದಿದೆ ಸರ್, ಅದಿದೆ. ಸಿ ಆಸ್ ಲಿಂಕ್ಸ್ಗಳನ್ನ, ಸಾವಿರಾರು ಲಿಂಕ್ಸ್ಗಳನ್ನ ಡಿಲೀಟ್ ಮಾಡಿರೋರಿದ್ದಾರೆ. ಮಾಡ್ತಾ ಇರೋರಿಗೆ ನಾನು ಒಂದೇ ಮಾತು, ಮೌತ್ ಟು ಮೌತ್ ಹೆಂಗೆ ಹೋಗುತ್ತಂದರೆ ಫಿಲಮ್ ಫ್ಲಾಪ್ ಮಾಡಲ್ಲ ಸರ್. ನಾನಂತೂ ನನ್ನ ಸಿನಿಮಾಗಳೆಲ್ಲ ವೆರಿನ್ ನಾನು ಹೋಗ್ತಾ ಇದ್ದೆ ಮಧ್ಯರಾತ್ರಿ ಒಂದು 2 ಗಂಟೆ ಹೋಗ್ಬಿಟ್ಟು ಆ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಐ ಯೂಸ್ ಟು ಪ್ರೇ, ಓಕೆ ಒಳ್ಳೇದಾಗುತ್ತೆ ನಾಳೆ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ಸರ್. ಈಗ ಮಾಸ್ ಆಡಿಯನ್ಸ್ನ ಎಳ್ಕೊಂಬಂದು ಥಿಯೇಟ್ರ್ ಕರ್ಕೊಂಬರೋದ್ರಲ್ಲಿ ದರ್ಶನ್ ಅವ್ರದ್ದು ಪಾತ್ರ ಇದೆ ಕನ್ನಡ ಇಂಡಸ್ಟ್ರಿ. ಸೊ ದರ್ಶನ್ ಸರ್ ಅನುಪಸ್ಥಿತಿನೂ ಕನ್ನಡ ಇಂಡಸ್ಟ್ರಿಗೆ ಕಾಡ್ತಾ ಇದೆಯಾ? ಅವ್ರು ಇರಬೇಕಾಗಿತ್ತು ಅಂತ ಅನ್ನಿಸ್ತಿಲ್ವ ಅದು? ನೀವು ಒಳ್ಳೆ ಕೆಲಸ ಮಾಡಿದ್ರೆ 100% ಗಾಡ್ ಬ್ಲೆಸ್ಸಿಂಗ್ ಇರುತ್ತೆ ಸರ್. ಓವರಾಲ್ ಕನ್ನಡ ಇಂಡಸ್ಟ್ರಿಲಿ ಈಗ ವರ್ಷಕ್ಕೆ ಒಂದು ಸಿನಿಮಾ ಅಥವಾ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋದು ಯಾಕೆ ಸರ್? ಒಬ್ಬ ಸ್ಟಾರ್ ನಟರು ದೇವರನಾಗ್ಲೂ ಅರ್ಥ ಆಗ್ತಾ ಇದೆ ಸರ್. ಐ ಡೋಂಟ್ ನೋ ವೈ ಇಸ್ ಇಟ್ ಸೋ ಡಿಫಿಕಲ್ಟ್ ಟು ಡೂ ಇಟ್ ಅಂತ ಅಂದ್ಬಿಟ್ಟು. ಮೇ ಬಿ ಅವ್ರು ಹೇಳೋ ಪ್ರಕಾರ ಅವ್ರು ಒಂದು ಸುದೀಪ್ ಸರ್ ಬಗ್ಗೆ ಹೇಳಿದ್ರೆ ನನ್ನ ಸಿನಿಮಾ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ನನ್ನ ಕೈಯಲ್ಲಿ ಇವತ್ತು ಎಕ್ಕ ರಾಜ ರಾಣಿ 4 ಕಾರ್ಡ್ಸ್ ಇದೆ. ಈ ಎಕ್ಕ ರಾಜ ರಾಣಿ ಕಾರ್ಡ್ಸ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಈ ಎಕ್ಕ ರಾಜ ರಾಣಿಗೂ ಇವತ್ತಿನ ಇಂಟರ್ವ್ಯೂಗೂ ಲಿಂಕ್ ಇದೆ. ಅದೇನು, ಇದೊಂದು ರೀತಿ ಒಗಟಿನ ರೀತಿಯಲ್ಲಿದೆ. ಈ ಒಗಟನ್ನು ಬಿಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಇದರ ಅಸಲಿ ಸ್ಟೋರಿ ಏನು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಇಂಟರ್ವ್ಯೂನ ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡ್ಕೊತೀನಿ. ಸರ್, JK ಸರ್. ಎಸ್ ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಕೃಷ್ಣ ಅವರೇ. ಸರ್, ಎಕ್ಕ ರಾಜ ರಾಣಿ ಇದರಲ್ಲಿ ಮೇಲೆ ಮಾಡಿದ್ರೆ ಜೆ ಬರುತ್ತೆ, ಕೆ ಬರುತ್ತೆ. ಸರ್, JK ಇಲ್ಲಿದ್ದಾರೆ. ಸೊ ನಾನು ಇದನ್ನ ಒಂದು ರೀತಿ ಒಗಟು ಅನ್ಕೋತೀನಿ ಸರ್. JK ಅವ್ರ ಲೈಫಲ್ಲಿ ಕಿಂಗೂ ಆಗಿದ್ರು, ಜೇನೂ ಆಗಿದ್ರು. ಜೆ ಮೀನ್ಸ್ ಒಂದು ರಾವಣನ ಕ್ಯಾರೆಕ್ಟರ್ ಮಾಡ್ತಿರಲ್ಲ, ಆ ರೀತಿಲಿ ಬರುವಂಥ ಕ್ಯಾರೆಕ್ಟ್ರು JK ಅನ್ನೋದು ಈ ಎಕ್ಕ ರಾಜ ರಾಣಿಲಿ ಬರೋ ಕಾರ್ಡು ಸರ್. ನಿಮ್ಮ ಲೈಫಲ್ಲಿ ಹೇಗಿದೆ ಸರ್ ಈಗ ಲೈಫ್? ಹಂಗೇನೆ ಕೆ ಥರನೇ ಇದೆ, ಕಿಂಗ್ ಥರನೇ ಇದೆ. ಯಾಕಂದರೆ ಮೊದಲಿಂದನೂ ನಾನು ಅದೇ ಥರ ಬಂದಿರೋದು. ಯಾವುದೇ ಒಂದು ವೃತ್ತಿ ಇರ್ಬೋದು,
ಅದರಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ಇರಬೇಕಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಿದ್ದು. ಸೊ ವೆದರ್ ಇಟ್ ಮೈಟ್ ಬಿ ಸ್ಟಡೀಸ್, ಇಲ್ಲಾಂದರೆ ನನ್ನ ಇಂಜಿನಿಯರಿಂಗ್ ಪ್ರೊಫೆಷನ್ ಆಗಿರ್ಬೋದು, ಮಾಡಲಿಂಗ್ ಪ್ರೊಫೆಷನ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಇಲ್ಲ ಇವಾಗ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಕಿಂಗ್ ಪೊಸಿಷನ್ನಲ್ಲಿ ಇಡೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸರ್, ಈ ಕಾರ್ಡ್ಸಲ್ಲಿ ಮತ್ತೆರಡು ಕಾರ್ಡ್ ಇದೆ. ಒಂದು ಎ, ಇನ್ನೊಂದು ಕ್ಯೂ. ಎ ಅಂದರೆ ಏನು ಅನ್ನೋದಕ್ಕಿಂತ ಕ್ಯೂ ಅನ್ನೋದ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಕ್ಯೂ ಇನ್ನೂ ಬಂದಿಲ್ಲ ಸರ್ ಲೈಫ್ಗೆ. ಹೌದೌದು, ಇನ್ನು ಕ್ಯೂ ಬಂದಿಲ್ಲ. ಕ್ಯೂ ಇಲ್ಲ. ಎ ಅನ್ನೋದನ್ನ ನಾವು ಎನಿಮೀಸ್ ಅನ್ಕೋಬಹುದು ಸರ್. ಅವಾಗ ಬಂದು ನಿಮ್ಮನ್ನ ಕಾಲು ಎಳೆದು ಹೋಗ್ತಾರೆ. ಹೌದಾ, ಅದಿದ್ದೇ ಇರುತ್ತೆ. ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಇಲ್ಲ ನಾರ್ಮಲ್ ಲೈಫ್ ಆಗಿರ್ಬೋದು, ಇದ್ದೇ ಇರ್ತಾರೆ. ನಿಮ್ಮನ್ನ ಇಷ್ಟಪಡೋರು ಜಾಸ್ತಿ ಇರ್ತಾರೆ. ನೀವು ಬೆಳೀತಾ ಇರ್ಬೇಕಾದ್ರೆ ಎನಿಮೀಸು ಜಾಸ್ತಿ ಆಗ್ತಾರೆ. ಎರಡನ್ನೂ ಸಂಭಾಲಿಸ್ಬೇಕು. ಸರ್, ಮೇ 1 ನಿಮ್ಮ ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ಮುಗಿಸಿ ಅದಾದ್ಮೇಲೆ 7 ದಿನ ಆದಮೇಲೆ ಕೃಷ್ಣಾವತಾರಂ ಪಾರ್ಟ್ 1 ಫಿಲಮ್ ರಿಲೀಸ್ ಆಗಿದೆ. ಹೌದು. ಸೊ 4 ವಾರಗಳಿಂದ ಕೃಷ್ಣಾವತಾರಂ ಫಿಲಮ್ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಹೌದು. ಸೊ ಹೇಗಿದೆ ಸರ್ ಆ ಫಿಲಮ್ ರಿಯಾಕ್ಷನ್ಸ್ ನೋಡಿದಾಗ? ನಿಮ್ಗೆ ಏನು ಅನಿಸ್ತಿದೆ ಈಗ ಕೃಷ್ಣಾವತಾರಂ ಫಿಲಮ್? ಫ್ಯಾಂಟಾಸ್ಟಿಕ್. ಇವತ್ತಿಗೆ ಅದು 50 ದಿವಸ ಆಯಿತು. 50 ಡೇಸ್ ವಿ ಆರ್ ಸೆಲೆಬ್ರೇಟಿಂಗ್. ಸೊ 7 ವಾರ ಆಗಿದೆ. 8ನೇ ವಾರದಲ್ಲಿ ನಡೀತಾ ಇದೆ ಇದು. ಸೊ ಒಂದು ಖುಷಿಯ ವಿಚಾರ ಏನಂದ್ರೆ, ಒಂದು ಸಿನಿಮಾ ಈಗಿನ ಪರಿಸ್ಥಿತಿನಲ್ಲಿ 50 ದಿವಸ ಮಾಡೋದು ತುಂಬಾ ಕಷ್ಟ ಇದೆ. ಎಸ್ ಸರ್, ಕರೆಕ್ಟ್. ಆ್ಯಂಡ್ ಆ ಒಂದು ಸಿನಿಮಾ ತೊಗೊಂಡ್ರೆ ನಿಮ್ಗೆ ಯಾವ ಬಿಗ್ ಸ್ಟಾರ್ ಕಾಸ್ಟು ಇಲ್ಲ. ಹೊಸ ಪ್ರತಿಭೆ ಕೃಷ್ಣನ್ ಪಾತ್ರ ಮಾಡಿರೋದು. ಇನ್ನು ರಾಧಾ, ರುಕ್ಮಿಣಿ, ಸತ್ಯಭಾಮ 3 ಜನನೂ ಹೊಸಬ್ರು ಮಾಡಿರೋದು. ಅದ್ರ ಜೊತೆ ನನಗೆ ಬಾಲಿವುಡ್ನಲ್ಲಿ ಒಂದು ಒಂದು ಒಳ್ಳೆ ಅವಕಾಶ ಇದು. ಒಂದು ದೊಡ್ಡ ಮಟ್ಟದ ಒಂದು ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್ನಲ್ಲಿ ಮಾಡಿದ್ದೀನಿ. ಆ್ಯಂಡ್ ಆ ಫಿಲಮು 50 ದಿವಸ ಓಡ್ತಾ ಇದೆ ಅಂದರೆ ಇಟ್ ಈಸ್ ರಿಯಲಿ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ಸತ್ರಾಜಿತ್ ಕ್ಯಾರೆಕ್ಟರ್ ಅಲ್ಲ ಸರ್? ಹೌದೌದು. ಸರ್, ಕೃಷ್ಣಾವತಾರಂ ಪಾರ್ಟ್ 1 ನೀವು ಹೇಳಿದಾಗೆ ಅದ್ಭುತ 50 ಡೇಸ್ ಇದೆ, ಇನ್ನೂ ಕೂಡ ಆಡಿಯನ್ಸ್ಗೆ ಇಷ್ಟ ಆಗ್ತಾನೇ ಇದೆ. ಹೌದು. ಸೊ ಮೇನ್ ಕಾರಣ ಏನಾಗಿರ್ಬೋದು ಸರ್ ಆ ಫಿಲಮ್ ಸಕ್ಸಸ್ಗೆ? ಸರ್, ಮೇನ್ ಆರ್ಟಿಸ್ಟ್ಗಳು ಡೆಡಿಕೇಶನ್ಸಾ ಅಥವಾ ಇಡೀ ಹೋಲ್ ಟೀಮಾ, ಹೇಗೆ? ಎಂಟೈರ್ ಟೀಮ್ ಅಂತಾನೆ ಹೇಳ್ತೀನಿ ಸರ್. ಆ್ಯಂಡ್ ಸಿ ಮೇನ್ ಬೇಸಿಕ್ ಥಿಂಗ್ ಈಸ್, ಇವಾಗ ಸದ್ಯಕ್ಕೆ ನಮ್ಮ ಪ್ರತಿಯೊಬ್ಬ ಆಡಿಯನು ಕೇಳ್ತಾ ಇರೋದು ಒಳ್ಳೆ ಕಂಟೆಂಟು. ಸೊ ಈ ಒಂದು ಮೈಥಾಲಜಿಕಲ್ ಸಬ್ಜೆಕ್ಟ್ ನಾವು ತೊಗೊಂಡಾಗ ಅದನ್ನು ಸಾಕಷ್ಟು ಸಿನಿಮಾಗಳು ಬಂದ್ಬಿಟ್ಟಿದೆ. ಬಟ್ ಹೇಗೆ ಜನಕ್ಕೆ ಮುಟ್ಟಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸಕ್ಸಸ್ ಕಂಡಿರೋದು ನಮ್ಮ ಡೈರೆಕ್ಟರ್ ಆಗಿರೋ ಹಾರ್ದಿಕ್ ಗಜಾರ್ ಅವರು. ನಾನು ಅವ್ರ ಜೊತೆ 10 ವರ್ಷದಿಂದ ಸಿಯಾ ಕೆ ರಾಮ್ ಸೀರಿಯಲ್ನಲ್ಲಿ ಮಾಡಿದ್ದೆ. ರಾವಣನ್ ಪಾತ್ರ ಮಾಡಿದಾಗ ಒಬ್ಬೊಬ್ರು ಡೈರೆಕ್ಟ್ರು ಬರೋರು ಆ ಸ್ಕೆಡ್ಯೂಲ್ನಲ್ಲಿ. ಅವಾಗ ಹಾರ್ದಿಕ್ ಅವರು ನನ್ನ ಶೂಟ್ ಮಾಡಿದರು ಕೆಲವೊಂದು ಎಪಿಸೋಡ್ಸು. ಸೊ 10 ವರ್ಷ ಆದಮೇಲೆ ಅವ್ರು ನೆನೆಸ್ಕೊಂಡಿದ್ದಾರೆ. ಯಾಕಂದರೆ ಅವ್ರದ್ದು ಒಂದು ಡ್ರೀಮ್ ಇತ್ತು, ಒಂದು ದೊಡ್ಡ ಸಿನಿಮಾ ಮಾಡಬೇಕಂತ ಅಂದ್ಬಿಟ್ಟು. ಸೊ ಈ ಕೃಷ್ಣಾವತಾರಂಗೆ ಅವ್ರು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಈಸ್ ಪ್ಲಾನಿಂಗ್ ಹೆಂಗೆ ಮಾಡಬೇಕು ಅಂತ. ಸೊ ಇದನ್ನ ಅಪ್ರೋಚ್ ಮಾಡಿದಾಗ ಇಟ್ ವಾಸ್ ರಿಯಲಿ ಅಮೇಸ್ಡ್ ಆ್ಯಕ್ಚುಲಿ. ಅದ್ರ ಜೊತೆ ಇದು ಬರೇ ಒಂದು ಕಂಟೆಂಟ್ ಆಗಿರ್ಬೋದು, ಇಲ್ಲ ಡೈರೆಕ್ಷನ್ ಆಗಿರ್ಬೋದು, ಅದರಲ್ಲಿ ಮಾತ್ರ ಇದು ಇಟ್ ಡಿಂಟ್ ಬಿಕಮ್ ಸಕ್ಸಸ್ಫುಲ್. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಚೆನ್ನಾಗಿತ್ತು. ವೆದರ್ ಇಟ್ ಮೈಟ್ ಬಿ VFX, ನಮ್ಮ ಸಿನಿಮಾಟೋಗ್ರಫರ್ ಆಗಿರ್ಬೋದು ಅಯಾಂಕಾನ್ ಬೋಸ್ ಅಂತ ಅಂದ್ಬಿಟ್ಟು, ಒನ್ ಆಫ್ ದ ಬೆಸ್ಟ್ ಸಿನಿಮಾಟೋಗ್ರಾಫರ್, ಎಡಿಟರು. ದ ಹೋಲ್ ಫಿಲಮ್ ಈಸ್ ಕನ್ವೇಡ್ ವಿತ್ ಮ್ಯೂಸಿಕ್. ಇನ್ಫ್ಯಾಕ್ಟ್ 8 ಸಾಂಗ್ ಇದೆ. ಬಟ್ ನಿಮಗೆ ಈಗಿನ ಕಾಲದಲ್ಲಿ ಆ 8 ಸಾಂಗ್ ಒಂದು ಸಿನಿಮಾದಲ್ಲಿ ಕೂತ್ಕೊಳ್ಬೇಕು ಅಂದರೆ ಯು ವಿಲ್ ಗೆಟ್ ಬೋರ್ಡ್. ಬಟ್ ಇದು ಬೋರ್ ಆಗಲ್ಲ. ಸಿನಿಮಾನ ಆ ರೀತಿ ತೊಗೊಂಡೋಗಿದೆ ಆ 8 ಸಾಂಗು. ಪ್ರಸಾದ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರು. ಇದೆಲ್ಲ ಸೇರಿಸಿ ಇವರೆಲ್ಲ ಒಂದು ಮಾಡಿಬಿಟ್ಟು ಒಂದು ಕೊಟ್ಟರಲ್ಲ ಕಂಟೆಂಟ್ನ, ಅದನ್ನು ಸೇಲ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಅದರಲ್ಲಿ ಪ್ರೊಡ್ಯೂಸರು ಸಾಜನ್ ಕುರೂಪ್ ಅಂತ ಅಂದ್ಬಿಟ್ಟು, ಆಮೇಲೆ ಶೋಭಾದೆ ಅಂತ ಅಂದ್ಬಿಟ್ಟು, ದೇ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್. ಯಾಕಂದರೆ ಏನು ಮಾಡ್ತಾರೆ ಗೊತ್ತಾ, 1 ವಾರ ಆದಮೇಲೆ ಬಿಟ್ಬಿಡ್ತಾರೆ ಸಿನಿಮಾನ. ಇದು ಫಸ್ಟ್ 3 ಡೇಸ್ ಸ್ಲೋ ಆಯಿತು ಪ್ರೋಸೆಸ್ಸು. ಬಟ್ ಬಿಡಲಿಲ್ಲ ಅವರು ಪ್ರೊಡ್ಯೂಸರು. ಹಿ ವಾಸ್ ಶ್ಯೂರ್ ಅಬೌಟ್ ದ ಕಂಟೆಂಟ್. ಸೊ ಹಾಗೆ ಅವರು ಪ್ರತಿ ವಾರನೂ ಜನಕ್ಕೆ ಹೆಂಗೆ ರೀಚ್ ಆಗಬೇಕು ಅಂತ ಆಲ್ ಓವರ್ ಇಂಡಿಯಾ ಟೂರ್ ಮಾಡಿದ್ರು. ಸೊ ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋದೇ ಇದು ಪೂರಿ ಜಗನ್ನಾಥ್ ಟೆಂಪಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಸೊ ಅಲ್ಲಿಗೆ ನಾವು ಕೊನೆಯಲ್ಲಿ ಹೋಗಿ ಅವರು ಒಂದು ದರ್ಶನ ಪಡೆದುಬಿಟ್ಟು, ದಟ್ಸ್ ದ ಸಕ್ಸಸ್. ಯಾಕಂದರೆ ಪ್ರತಿಯೊಂದು ಒಟ್ಟಿಗೆ ಬಂತು ಇದರಲ್ಲಿ, ಈ ಸಿನಿಮಾದಲ್ಲಿ. ಹಾಗೆ ಗಾಡ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ 100%. ನೀವು ಒಳ್ಳೆ ಕೆಲಸ ಮಾಡಿದ್ರೆ 100% ಗಾಡ್ ಬ್ಲೆಸ್ಸಿಂಗ್ ಇರುತ್ತೆ. ಆಮೇಲೆ ಒಂದು ಇದು ಬೇಕು, ನಾನು ಗೆಲ್ತೀನಿ, ನಾನು ಬಿಡಲ್ಲ ಅಂತ ಹೋಗಬೇಕು. ನಾನು ಮಾಡಿರೋ
ಕೆಲಸ ತುಂಬ ಚೆನ್ನಾಗಿದೆ, ಐ ವಿಲ್ ನಾಟ್ ಲೀವ್ ಇಟ್ ಅಂತ ಹೋದರೆ ಯು ವಿಲ್ ಗೆಟ್ ಸಕ್ಸಸ್ ಸರ್. ಎಸ್ ಸರ್, ಕೃಷ್ಣಾವತಾರಂ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಆಡಿಯನ್ಸ್ ರಿಯಾಕ್ಷನ್ಸ್ನು ನೋಡಿದ್ದೀರಾ. ನಾನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಸೊ ಆಡಿಯನ್ಸ್ ರಿಯಾಕ್ಷನ್ಸು ಅಷ್ಟೊಂದು ಕೊಟ್ಟಾಗ ನಿಮ್ಗೇನು ಫೀಲ್ ಆಗ್ತಿದೆ ಸರ್? ಸರ್ ನಿಜವಾಗ್ಲೂ ಅದು ಒಂದು ಸರ್ಪ್ರೈಸ್ ವಿಸಿಟ್ ನನಗೇನೆ ಇನ್ಫ್ಯಾಕ್ಟು. ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಐ ಮೀನ್ ಬೇರೆ ಕಡೆ ಹೋಗಿದ್ದೆ ಪ್ರಮೋಷನ್ಗೆ. ಬೆಂಗಳೂರಿಗೆ ಸುಮ್ಮನೆ ಹೋಗಿ ನೋಡೋಣ ಬಿಗ್ ಸ್ಕ್ರೀನ್ನಲ್ಲಿ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ ಅಷ್ಟೇ ಸರ್. ಐ ಡಿಂಟ್ ಎಕ್ಸ್ಪೆಕ್ಟ್ ಹೌಸ್ಫುಲ್. ಯಾಕಂದರೆ ತುಂಬ ದಿವಸ ಆಗಿತ್ತು ಹೌಸ್ಫುಲ್ ನಾನು ನೋಡಿ. ನಾನು ಲಾಸ್ಟ್ ನನ್ನ ಹೌಸ್ಫುಲ್ ನೋಡಿದ್ದ ಆ ಕರಾಳ ರಾತ್ರಿ. ಸೊ ಆ ಕರಾಳ ರಾತ್ರಿಲಿ ಪ್ರತಿಯೊಂದು ಶೋ ಹೌಸ್ಫುಲ್ ಇರ್ತಾ ಇತ್ತು. ಸೊ ಇಲ್ಲಿಗೆ ಹೋದಾಗ ಆ ಅಷ್ಟೇ ಜನನ ಒಂದೇ ಸತಿ ಅಲ್ಲಿ ನೋಡ್ಬಿಟ್ಟು ಖುಷಿ ಆಯಿತು. ಆ್ಯಂಡ್ ದಟ್ ವಾಸ್ ಐ ಥಿಂಕ್ ಸೊ 3ನೇ ವಾರ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್ ನನ್ನ ಪ್ರಮೋಷನ್ನು. ನಾನು ಪ್ರೊಡ್ಯೂಸರ್ನೇನು ಕೇಳಲಿಲ್ಲ, ಆ ಟೀಮ್ನೇನು ಕೇಳಲಿಲ್ಲ. ನನ್ನ ಪಾಡಿಗೆ ನಾನು ಎಲ್ಲೆಲ್ಲಿ ಬುಕ್ ಮೈ ಶೋ ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಬುಕ್ಕಿಂಗ್ ಆಗಿದೆ ಹೌಸ್ಫುಲ್, ಸುಮ್ಮನೆ ಡೈರೆಕ್ಟಾಗಿ ಹೋಗ್ತಾ ಇದ್ದೆ, ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ ಜನನ. ಯಾಕಂದರೆ ಇಟ್ ಫೀಲ್ಸ್ ನೈಸ್ ಸರ್. ಆಮೇಲೆ ಅವರು ನಿಜವಾಗ್ಲೂ ಕೂತ್ಕೊಂಡು ಅದನ್ನು ಪ್ರಶಂಸೆ ಮಾಡ್ತಾರಾ, ಇಷ್ಟಪಡ್ತಾರಾ, ಅದನ್ನೆಲ್ಲ ನಾವು ಒಬ್ಬ ಆ್ಯಕ್ಟರಾಗಿ ನೋಡಿದಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಪ್ರತಿಯೊಬ್ಬರೂ ತುಂಬ 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 ಪ್ರಶಂಸೆ ಕೊಟ್ಟರು ಅದಕ್ಕೆ. ಆ್ಯಂಡ್ ಪಾರ್ಟ್ 2ಗೆ ಯಾವಾಗ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಯು ಡೋಂಟ್ ಬಿಲೀವ್ 5 ಸತಿ 10 ಸತಿ ಸಿನಿಮಾ ನೋಡಿದ್ದಾರೆ. ದೇ ಹ್ಯಾವ್ ಬಿನ್ ಲವ್ ವಿತ್ ದಟ್ ಮೂವಿ ಇನ್ಫ್ಯಾಕ್ಟ್. ಎಸ್ ಸರ್, ನೀವು ಹೋಗಿ ಆಡಿಯನ್ಸ್ ಜೊತೆ ನೋಡ್ತಾ ಇದ್ದೀನಿ ಅಂದರೆ ನಿಜವಾದ ಸೆಲೆಬ್ರೇಷನ್ ಅಂದರೆ ಇದೆ ಅಲ್ವಾ? 100% ಸರ್. ಇನ್ನು ಬೇರೆ ಏನಿಲ್ಲ ಮಾಡಬೇಕಾಗಿರೋದು ಸಿನಿಮಾನ ಒಂದು ಸಿನಿಮಾ ತೆಗೆದ್ಮೇಲೆ ಆಡಿಯನ್ಸ್ ರೀಚ್ ಆದ್ಮೇಲೆ ಸೆಲೆಬ್ರೇಟ್ ಮಾಡೋದು ಇದೆ ಅಲ್ವಾ ಸರ್? ದಟ್ ಪೇನ್, ದಟ್ ಒಂದು ಶೋನಲ್ಲಿ ಯಾರು ಇಲ್ಲದೆ ಇದ್ದಾಗ ನೋಡೋ ಪೇನ್ ಇದೆಯಲ್ಲ, ದಟ್ ಈಸ್ ವೆರಿ ಪೇನ್ಫುಲ್ ಸರ್. ಸೊ ವೆನ್ ದ ಆಡಿಯನ್ಸ್ ಆರ್ ದೇರ್, ಒಬ್ಬ ಆ್ಯಕ್ಟರ್ಗೆ ಆಗಿರ್ಬೋದು ಇಲ್ಲ ಇಡೀ ತಂಡಕ್ಕೆ ಇರ್ಬೋದು, ಹೌಸ್ಫುಲ್ ನೋಡಿದಾಗ ಆ್ಯಂಡ್ ಆರ್ಗ್ಯಾನಿಕ್ಕು, ಯಾರಿಗೂ ದುಡ್ಡು ಕೊಟ್ಬಿಟ್ಟು ಬಂದು ಕೂತ್ಕೊಳ್ಳಿ ಅಂತ ಹೇಳಿಲ್ಲ, ಅವ್ರಿಗೂ ಸರ್ಪ್ರೈಸು. ಐ ಮೀನ್ ಟೀಮಿಂದ ಬಂದಿಯಾರ ಯಾರೋ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಇಮ್ಯಾಜಿನ್ ಬ್ಯಾಂಗ್ಳೂರ್ನಲ್ಲಿ ಮಾಡ್ತಾ ಇರೋದು, ಅಲ್ಲಿ ಆ ಗೆಟಪ್ನಲ್ಲಿ ನಾನು ನೋಡ್ಬಿಟ್ಟು ಸಾಕಷ್ಟು ಜನ ನಾರ್ತ್ ಇಂಡಿಯನ್ಸ್ ಕಂಡಿಡಿಲಿಲ್ಲ ನನ್ನ. ನಾನೇ ಹೇಳಿದೆ ನಾನು ಸತ್ಯಜಿತ್ ಪಾತ್ರ ಮಾಡಿರೋದು ಅಂತ. ಅವಾಗ ಅವರು ತುಂಬ ಇಷ್ಟಪಟ್ಟರು. ಅವಾಗ ಅವ್ರು ಯಾರೋ ಬೇರೆಯವ್ರು ಅಂದ್ಕೊಂಡಿದ್ರು. ಓಕೆ ಸರ್, ಕೃಷ್ಣಾವತಾರಂ ಈಗ 50 ಡೇಸ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ರಿ. ಸೊ ಈಗಿನ ಟ್ರೆಂಡ್ಗಳಲ್ಲಿ ಸಿನಿಮಾ ಬಂದರೆ 50 ಡೇಸ್ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಹೌದು, 50 ಡೇಸ್ ಅಲ್ಲ, ರಿಲೀಸ್ ಆಗಿ ವೀಕೆಂಡ್ ಮುಗಿಯೋಷ್ಟರಲ್ಲಿ ಮತ್ತೆ ವೀಕ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸಿನಿಮಾ ಆಗಲೇ ಸಕ್ಸಸ್ ಫೇಲ್ಯೂರ್ ಅಂತ ಗೊತ್ತಾಗ್ಬಿಡುತ್ತೆ. ಹೌದು. ಯಾಕೆ ಈ ಥರ ಆಗ್ತಾ ಇದೆ ಸರ್ ಸಿನಿಮಾ ಟ್ರೆಂಡು? ಸರ್ ಏನು ಗೊತ್ತಾ ಸರ್, ಇವಾಗ ಲಾಟ್ ಆಫ್ ಫ್ಯಾಕ್ಟರ್ಸ್ ಸರ್. ಇವಾಗ ಜನಕ್ಕೆ ಆಪ್ಷನ್ಸ್ ತುಂಬ ಇದೆ. ಓಕೆ, ದೇ ಆನ್ ಟೈಮ್ ಇಲ್ಲ ಜನಕ್ಕೆ. ಮೊದಲಾದರೆ ಪೀಪಲ್ ಯೂಸ್ ಟು ಹ್ಯಾವ್ ಟೈಮ್, ಎಂಟರ್ಟೈನ್ಮೆಂಟ್ ಅಂತ ಇಷ್ಟು ಟೈಮ್ ಕೊಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಟೈಮ್ ಇಸ್ ಮನಿ ಫಾರ್ ಪೀಪಲ್. ಎವ್ರಿಬಡಿ ಆರ್ ರನ್ನಿಂಗ್ ಆನ್ ಅ ಥ್ರೆಡ್ಮಿಲ್. ಮುಂದಕ್ಕೆ ಹೋಗ್ತಾ ಇಲ್ಲ, ಅಲ್ಲೇ ಇದ್ದಾರೆ. ಬಟ್ ದೇ ವಾಂಟ್ ಟು ಅರ್ನ್ ಮನಿ ಟು ಸರ್ವೈವ್. ಸೊ ಹಾಗಾಗಿ ನೀವು ಆ ಜನನ ಥಿಯೇಟ್ರಿಗೆ ತೊಗೊಂಡು ಬರೋದು ತುಂಬ ಕಷ್ಟ, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಸಬ್ಜೆಕ್ಟ್ ತುಂಬ ಚೆನ್ನಾಗಿರಬೇಕು. ಅವ್ರ ಮೌತ್ ಆಫ್ ವರ್ಡಿಂದ ಹೋಗಬೇಕು. ಆಮೇಲೆ ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇವಾಗ ನಮ್ಮ ಕೃಷ್ಣಾವತಾರಂನಲ್ಲೇ ನೀವು ಯು ಸಿ ದ ಪ್ರಮೋಷನ್ ಸ್ಟಾರ್ಟಿಂಗು, ಇಟ್ ವಾಸ್ ವೆರಿ ವೆರಿ ಡಿವೋಷ್ನಲಿ ಮೇಡ್ ಆ್ಯಕ್ಚುಲಿ. ಓಕೆ, ಒಂದು ಇದನ್ನು ಮಾಡಿದರು, ವಾಟ್ ಇಸ್ ದಟ್ ಸ್ಕ್ರೀನಿಂಗ್ ಮಾಡಿದರು. ಆವಾಗ ಅದನ್ನು ಇಡೀ ಒಂದು ವಾತಾವರಣನ ಮೈಥಾಲಜಿ ಥರ ಮಾಡಿದರು. ಎಂಟ್ರಾಗಬೇಕಾದ್ರೆ ಪ್ರತಿಯೊಬ್ಬರು ಚಪ್ಪಲಿ ಈಚೆ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಸೊ ಒಂದು ಡಿವೋಷ್ನಲ್ ವೇ ದೇ ಅಪ್ರೋಚ್ ಇಟ್. ಓಕೆ, ಏನು ಗಿಮಿಕ್ ಏನೂ ಮಾಡಲಿಲ್ಲ, ಬೇರೆ ಸಿನಿಮಾಗೆ ಕಂಪೇರ್ ಮಾಡ್ಕೊಳ್ಳಲಿಲ್ಲ. ಮಾಡ್ತಾರಲ್ಲ PR ಟೀಮ್ಗಳು, ಈ ಸಿನಿಮಾ ಅಷ್ಟು ಕೋಟಿ, ಆ ಸಿನಿಮಾ ಇಷ್ಟು ಕೋಟಿ ಅಂತ. ದೇ ಡಿಂಟ್ ಡೂ ಎನಿಥಿಂಗ್ ಸರ್. ನಾವು ಎಷ್ಟು ಕೋಟಿ ಮಾಡಿದ್ದೀವೋ ಗೊತ್ತಿಲ್ಲ, ನೀವು ಬನ್ನಿ, ನಿಮಗೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇಷ್ಟ ಆದರೆ ಬೇರೆಯವ್ರಿಗೆ ಹೋಗಿ ಹೇಳಿ. ದಟ್ ಈಸ್ ದ ಮೌತ್ ಟು ವರ್ಡ್ ಹೋಗಿದ್ದು ಸರ್. ಎಸ್ ಸರ್. ಸರ್ ಮೌತ್ ಪಬ್ಲಿಸಿಟಿ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಹೌದು ಸರ್. ಕೆಲವು ಕನ್ನಡ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲವು ಸಿನಿಮಾನ ಗುರುವಾರ ರಿಲೀಸ್ ಮಾಡ್ತಾ ಇದ್ರು. ಈಗ ಪೂರ್ಣಿಮಾ ಎಂಟರ್ಪ್ರೈಸಸ್ ಸಿನಿಮಾಗಳಾಗಲಿ ಎಲ್ಲ ಗುರುವಾರ ರಿಲೀಸ್ ಆದರೆ ಶುಕ್ರವಾರ, ಶನಿವಾರ, ಭಾನುವಾರ ಒಳ್ಳೆ ಕಲೆಕ್ಷನ್ ಸಿಗೋದು. ವೆರಿ ಟ್ರೂ. ಸೊ ಈಗ ಗುರುವಾರ ಏನಾಗಿದೆ, ಬುಧವಾರಕ್ಕೆ ಶಿಫ್ಟ್ ಆಗ್ತಿದೆ. ನಿಮ್ಗೆ ಗೊತ್ತಿರ್ಬೋದು, ಟಾಕ್ಸಿಕ್ ಫಿಲಮ್ ರಿಲೀಸ್ ಡೇಟ್ ಫಿಕ್ಸ್ ಆಗಿರೋದೇ ಬುಧವಾರ 26 ಅಲ್ಲಿ. ಸೊ ಬುಧವಾರ ಯಾಕೆ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ವೀಕ್ ಡೇ ಹಾಲಿಡೇಸ್ ಇರ್ಬೋದು, ಬಟ್ ಬುಧವಾರದಿಂದ ಭಾನುವಾರದೊಳಗಡೆ ಕಲೆಕ್ಷನ್ ಚೆನ್ನಾಗಾಗ್ಲಿ ಅಂತ. 100%. ಆ ಸ್ಟ್ರಾಟಜಿ ಯಾಕೆ ಅಂದ್ರೆ ಆಡಿಯನ್ಸ್ ಆಮೇಲೆ ಬರೋದಿಲ್ಲ ಅನ್ನೋ ಭಯಕ್ಕ ಅಂತ. ಹಂಗೇನಿಲ್ಲ ಸರ್. ಮೊದಲಿಂದನೂ ನಮ್ಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ವೀಕೆಂಡ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಆ 3 ಡೇ ಕಲೆಕ್ಷನ್ ಬರುತ್ತೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕಲೆಕ್ಷನ್ ಬರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ವೀಕಿಗೆ ಪಿಕಪ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ವೆನ್ ಬಿಗ್ ಮೂವೀಸ್ ಎಲ್ಲ ಬರ್ತಾರಲ್ಲ, ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ಅವರ ಒಂದು ಪ್ರಮೋಷನಲ್ ಆಕ್ಟಿವಿಟಿ ಇರ್ಬೋದು, ದ ವೇ ಇವಾಗ ನಿಮಗೆ ಗೊತ್ತು ಟಾಕ್ಸಿಕ್ ಯಾವಾಗ ಬರ್ತಾ ಇದೆ ಅಂತ, ದ ಡೇಟ್ ಯು ನೋ. ಸೊ ದಟ್ ಈಸ್ ದ ಪವರ್ ಆಫ್
ಹ್ಯಾವಿಂಗ್ ದಟ್ ಬಿಗ್ ಮೂವಿ. ಓಕೆ, ಇವಾಗ ನಾವೊಂದು ಸ್ಮಾಲ್ ಬಡ್ಜೆಟ್ ಎಲ್ಲ ಮಾಡಿದಾಗ ವಿ ಡೋಂಟ್ ಫಿಕ್ಸ್ ದ ಟೈಮ್, ವಿ ಡೋಂಟ್ ಫಿಕ್ಸ್ ದ ಡೇಟ್, ವಿಲ್ ವೇಟ್ ಫಾರ್ ದ ಸೆನ್ಸಾರ್ ಆಗುತ್ತಾ, ಓಕೆ ಶೂಟಿಂಗ್ ಮುಗಿಯುತ್ತಾ, ಓಕೆ ಅಲ್ಲಿವರೆಗೆ ರೆಡಿ ಆಗುತ್ತಾ, ಆದಮೇಲೆ ವಿಲ್ ಫೈನಲೈಸ್ ಇಟ್ ಆ ಡೇಟ್ನ. ಓಕೆ, ಬಟ್ ದೀಸ್ ಪೀಪಲ್ ಒನ್ ಬಿಗ್ ಬಡ್ಜೆಟ್ ಮೂವಿ ಆ್ಯಂಡ್ ಆಲ್ ದೇ ವಿಲ್ ಫಿಕ್ಸ್ ದಟ್ ಡೇಟ್ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಪೀಪಲ್ ವಿಲ್ ಬಿ ಈಗರ್ ಟು ವೇಟ್, ಓ ಸಮಥಿಂಗ್ ಇಸ್ ದೇರ್ ಆ್ಯಂಡ್ ಇಟ್ಸ್ ಅ ಬಿಗ್ ಮೂವಿ, ಬಿಗ್ ಸ್ಟಾರ್. ಸೊ ಸೂಪರ್ ಸರ್. ಸರ್ ನಾವು JK ಅವ್ರನ್ನ ಸಿಯಾಕೆ ರಾಮಲ್ಲಿ ರಾವಣನ್ ನೋಡಿದ್ದೀವಿ, ಕೃಷ್ಣಾವತಾರಮಲ್ಲಿ ನೋಡಿದ್ದೀವಿ. ಸೊ ಕನ್ನಡ ಇಂಡಸ್ಟ್ರಿ ಬಂದರೆ ಯಾಕೆ JK ಅವ್ರನ್ನ ಮೈಥಾಲಜಿ ಕ್ಯಾರೆಕ್ಟರ್ಗಳಲ್ಲಿ ನೋಡೋಕ್ಕಾಗಲಿಲ್ಲ? ಸರ್ ಇವಾಗ ಮೈಥಾಲಜಿ ನೀವು ನೋಡಿದ್ರೆ ಬರೇ ನೀವು ನಮ್ಮ ಕುರುಕ್ಷೇತ್ರ ಒಂದೇ ನಡೆದಿರೋದು, ಬಿಟ್ರೆ ನೀವು ಹೇಳಿ ಯಾವ್ದು ಮೈಥಾಲಜಿ ನಡೆದಿದೆ? ಅಂದ್ರೆ ಕನ್ನಡದವ್ರಿಗೆ ಮಾಡೋದಕ್ಕೆ ಕೈ ಆಗ್ತಾ ಇಲ್ವಾ ಪ್ರೊಡ್ಯೂಸರ್? ಯಾಕೆ ಆಗ್ತಾ ಇಲ್ಲ? ಐ ಆಮ್ ಆಸ್ಕಿಂಗ್ ದ ಸೇಮ್ ಕ್ವೆಶ್ಚನ್ ಆ್ಯಕ್ಚುಲಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಮಾಡ್ಬೇಕಾದ್ರೆ ಎಷ್ಟು ಮೈಥಾಲಜಿಕಲ್ ಸಬ್ಜೆಕ್ಟ್ ಇತ್ತು ಸರ್? ಹೌದು, ಬಬ್ರು ಹಿ ಹಸ್ ಡನ್ ಎವ್ರಿಥಿಂಗ್, ಎವ್ರಿ ಪಾರ್ಟ್ ಮಾಡ್ಬಿಟ್ಟಿಯಾರ ಅವರು. ಓಕೆ, ಆ್ಯಂಡ್ ಆಗಿನ ಒಂದು ಟೆಕ್ನಾಲಜಿ ಇಸ್ ನಾಟ್ ಲೈಕ್ ದಿಸ್, VFX ಏನಿರಲಿಲ್ಲ, ಬಟ್ ಸ್ಟಿಲ್ ಇಮ್ಯಾಜಿನ್ ಹೌ ಮೆನಿ ಮೂವೀಸ್ ದೇ ಡಿಡ್ ಇಟ್. ಸೊ ನಮ್ಮಲ್ಲಿ ಮಾಡಬೇಕು ಸರ್, ಯಾಕಂದರೆ ಜನಕ್ಕೆ ಇಷ್ಟ ಆಗುತ್ತೆ ಪೌರಾಣಿಕ ಕಥೆ. ಓಕೆ, ಆ್ಯಂಡ್ ನಮಗೆ ಆ ಒಂದು ಫೆಸಿಲಿಟಿ ಇದೆ ಇವಾಗ, ಈಸಿಯಾಗಿ ಮಾಡೋ ಅಂಥ ಫೆಸಿಲಿಟಿ ಇದೆ. ಆಲ್ ದೇ ನೀಡ್ ಈಸ್ ಒಂದು ಪ್ಯಾಷನ್ನು, ಆ್ಯಟಿಟ್ಯೂಡ್ ಟುವರ್ಡ್ಸ್ ಇಟ್. ಮಾಡೋಣ, ಜನಕ್ಕೆ ಒಂದು ಒಳ್ಳೆಯದು, ನಮ್ಮ ಸನಾತನ ಧರ್ಮದ ಬಗ್ಗೆ ನೀವು ಹೇಳೋಣ. ಸಾಕಷ್ಟು ವಿಷಯಗಳು ಜನಕ್ಕೆ ಗೊತ್ತಿಲ್ಲ, ಈಗಿನ ಪೀಳಿಗೆಗಂತೂ ಜೆನ್ಸಿ ಕಿಡ್ಸಿಗೆ ಏನು ಗೊತ್ತಿಲ್ಲ, ಬಟ್ ದೇ ವಾಂಟ್ ಟು ನೋ ಅಬೌಟ್ ಇಟ್. ಇವಾಗ ನಮ್ಮ ಕೃಷ್ಣಾವತಾರಂ ಸಿನಿಮಾ ತುಂಬ ಈಗಿನ ಜನ್ರೇಷನ್ ಮಕ್ಕಳು ತುಂಬ ಇಷ್ಟಪಟ್ಟಿದ್ದಾರೆ. ಆ ಹಾಲ್ನಲ್ಲಿ ಐದರ್ ಓಲ್ಡ್ ಪೀಪಲ್ ಆರ್ ಯಂಗ್ ಪೀಪಲ್ ಅವರೇನು ನೋಡ್ತಾ ಇದ್ದು. ಸೊ ಐ ಫೀಲ್ ಯಾರು ದೇ ಶುಡ್ ಟೇಕ್ ಅನ್ ಇನಿಷಿಯೇಟಿವ್, ಜಾಸ್ತಿ ಮೈಥಾಲಜಿಕಲ್ ಸಬ್ಜೆಕ್ಟ್ಸ್ ಮಾಡಬೇಕು. ಆವಾಗ ಸಾಕಷ್ಟು ಆ್ಯಕ್ಟರ್ಸ್ಗೆ ಒಂದು ಅವಕಾಶನೂ ಸಿಗುತ್ತೆ, ಪ್ರತಿಭೆಗಳಿಗೆ ತುಂಬ ಅವಕಾಶ ಸಿಗುತ್ತೆ, ಆ್ಯಂಡ್ ಸಕ್ಸಸ್ ರೇಟ್ ವಿಲ್ ಬಿ ಹೈ ಸರ್, ಐ ಆಮ್ ಟೆಲಿಂಗ್ ಯು. ಎಸ್ ಸರ್. ಸರ್ ನಾನು ನಿಮ್ಮ ಫಾದರ್ ಮಾತಾಡಿರೋ ಒಂದು ಕೆಲವು ಇಂಟರ್ವ್ಯೂಗಳನ್ನ ಕೇಳಿದ್ದೀನಿ. ಡಾಕ್ಟರ್ ಜೈರಾಮ್ ಸರ್ ಅಲ್ಲ ಅವರು ಕೂಡ ಮೈಥಾಲಜಿ ಸಬ್ಜೆಕ್ಟ್ನ ತುಂಬ ಇಷ್ಟಪಟ್ಟು ಓದೋರಂತೆ, ಮತ್ತೆ ಅದನ್ನ ನಿಮ್ಗೆ ಓದೋದಕ್ಕೆ ಒಂದಷ್ಟು ಪುಸ್ತಕಗಳನ್ನ ಕೊಟ್ಟವ್ರಂತೆ, ನೀವು ಇನಿಷಿಯೇಟಿವ್ ತಗೊಂಡು ಓದಿದಿರ? ಹೌದೌದು. ಸೊ ಯಾವ್ಯಾವ ಪುಸ್ತಕಗಳನ್ನ ಓದಿದ್ದು, ಬುಕ್ಸ್ಗಳು ನಿಮ್ಗೆ ಹೆಲ್ಪ್ ಆಯ್ತು ಸರ್ ಮೈಥಾಲಜಿ ಕ್ಯಾರೆಕ್ಟರ್ಗಳನ್ನ? ಸರ್ ಆ ಸಿಯಾಕೆ ರಾಮ್ ಮಾಡ್ಬೇಕಾದ್ರೆ ನನಗೆ ರಾವಣಂದೇ ಒಂದು 3 ಬುಕ್ ಕೊಡ್ಸಿದ್ರು. ಆ ಬುಕ್ನ ಅಪ್ಪನೇ ಕೊಡ್ಸಿದ್ದ? ಅಪ್ಪ ತಗೋದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಓದಿದ್ದೆ, ಅದು ತುಂಬ ಹೆಲ್ಪ್ಫುಲ್ ಆಯಿತು. ಯಾಕಂದರೆ ಅದು ಬುಕ್ಕು ಓದ್ತಾ ಯು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್. ಓ ಹಿಂಗಿದ್ದ, ದಟ್ ಕ್ಯಾರೆಕ್ಟರ್ ವಾಸ್ ಲೈಕ್ ದಿಸ್. ಯಾರೋ ನೀವು ಹೇಳೋದಕ್ಕಿಂತ ಕತೆ ನಾವು ಓದಿದಾಗ ಅವರ್ ಇಮ್ಯಾಜಿನೇಷನ್ ಗೋಸ್. ಸೊ ಹಾಗಾಗಿ ಅದು ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ನಮ್ಮ ತಂದೆ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಅವರ ಬಿಗ್ಗೆಸ್ಟ್ ಡಿವೋಟಿ. ಓಕೆ, ಹಾಂ, ಐ ಮೀನ್ ಮನೆಯಲ್ಲಿ ಅವರು ದಿನಾಗ್ಲೂ ಆ ವಿವೇಕಾನಂದ ಅವ್ರದ್ದು ಒಂದು ಇದಿದೆ ವಿಡಿಯೋ. ಓಕೆ, ನಮ್ಮ ಕನ್ನಡದ ಒಬ್ಬರು ಆ್ಯಕ್ಟರ್ ಇದ್ದಾರೆ ಬಾಲಾ ಅಂತ ಅಂದ್ಬಿಟ್ಟು. ಓಕೆ, ಅವ್ರು ಮಾಡಿರೋದು ವಿವೇಕಾನಂದ ಪಾತ್ರ, ಅದನ್ನ ಪ್ರತಿ ದಿನಾನು ನೋಡ್ತಾರೆ ಅವ್ರು, ಈಗಲೂ ನೋಡ್ತಾರೆ. ಎವ್ರಿ ಡೇ ಎಷ್ಟು ವಾಚ್ ಪೆನ್ ಡ್ರೈವ್ನಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ಟಿವಿನಲ್ಲಿ ಹಾಕೊಂಡು ಪ್ರತಿ ದಿನಾನು ನೋಡ್ತಾರೆ. ಆ್ಯಂಡ್ ಹಿ ಲವ್ಸ್ ವಿವೇಕಾನಂದ ಸ್ವಾಮಿ. ಸೊ ಅವ್ರು ಕೊಟ್ಟಿದ್ದು ಓದಿದ್ದು ಕೂಡ ನಿಮ್ಗೆ ಹೆಲ್ಪ್ ಆಯ್ತು? 100% ಹೆಲ್ಪ್ ಆಯಿತು ಸರ್. ಸೊ ಹೀಗೆ ಶುರುವಾಗಿ ನಿಮ್ಮದು ಸಕ್ಸಸ್ಫುಲ್ ರೇಟ್ ತುಂಬ ಜಾಸ್ತಿ ಆಗಿ ಹೋಗ್ತಿದ್ದಾಗ, ಸೊ ಯಾಕೆ ಮತ್ತೆ ಒಂದು ಹಿನ್ನಡೆ ಏನಾದರೂ ಆಯ್ತಾ ಸರ್ ನಿಮ್ಮದು ಕನ್ನಡ ಇಂಡಸ್ಟ್ರಿಲಿ? ಅಫ್ಕೋರ್ಸ್ ಸರ್, ಸಿ ಆಸ್ ಅನ್ ಆ್ಯಕ್ಟರ್ ಅಲ್ವಾ, ನಮಗೆ ಗ್ರೋ ಆಗೋಕ್ಕೆ ತುಂಬ ಇಷ್ಟ. ಸೊ ನಾನು ಸ್ಟಾರ್ಟ್ ಮಾಡಿದಾಗ 2009ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಮಾಲ್ ರೋಲ್ಸ್ ಮಾಡಿಕೊಂಡೇ ಬಂದಿದ್ದು ನಾನು. ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು 10 ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡ್ಕೊಂಡು ಬಂದಿದ್ದು. ಸೊ ಕೆಂಪೇಗೌಡ ಮಾಡಿದಾಗ ನನಗೊಂದು ಓಕೆ ಸಿನಿಮಾ ಅಂದರೆ ಹಿಂಗೆ ಮಾಡಬೇಕು ಅಂತ ಆಸೆ ಬಂದಿದ್ದು. ಅಶ್ವಿನಿ ನಕ್ಷತ್ರ ಆದಮೇಲೆ ಓಕೆ ನಾನು ಏನಾದ್ರು ಸಾಧಿಸ್ಬೋದು, ಯಾಕಂದರೆ ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾ ನಾವು ಏನೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಯಿತು, ಕೆಲಸ ಒಳ್ಳೊಳ್ಳೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಐ ಮೀನ್ ನಮಗೆ ಅದಕ್ಕೆ ಆನ್ಸರೇ ನನಗೆ ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಓಕೆ, ಸಕ್ಸಸ್ ಸಿಕ್ಕಿದಾಗ ಎಂಜಾಯ್ ಮಾಡೋದು ಬಹಳ ಈಸಿ, ಬಟ್ ಅವಕಾಶನ ಕೊಟ್ಟು ಕಿತ್ಕೊಂಡಾಗ ಅದ್ರ ಪೇನ್ಫುಲ್ ಇರುತ್ತಲ್ಲ, ಅದು ಬಹಳ ಕಷ್ಟ ಸರ್. ಅವಕಾಶ ಕೊಟ್ಟು ಕಿತ್ಕೊಂಡ್ರೆ ಪರವಾಗಿಲ್ಲ ಸರ್, ಅವಕಾಶನೇ ಕೊಡಲಿಲ್ಲ ಅಂತ ಅಂದರೆ ಏನು ಮಾಡೋದು ಹೇಳಿ? ವಾಟ್ ಯು ಕ್ಯಾನ್ ಡೂ ಇಟ್ ಅಲ್. ಐ ಮೀನ್ ಐ ಡೋಂಟ್ ನೋ ದ ರೀಸನ್ ಇನ್ ಫ್ಯಾಕ್ಟ್. ಯಾಕಂದರೆ ಸಾಕಷ್ಟು ಜನ ಒಂದು ಅಶ್ವಿನಿ ನಕ್ಷತ್ರ ಮಾಡಿದಾಗ ನಾನು ಆ 3 ವರ್ಷ ಸೀರಿಯಲ್ ನೋಡ್ಬಿಟ್ಟು ನಾನು ರಿಯಲ್ ಕ್ಯಾರೆಕ್ಟರೇ ಹಂಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಅವ್ರ ಹತ್ರ ಮಾತಾಡ್ಸೋದೇ ಕಷ್ಟ, ಅವರು ಆ್ಯಟಿಟ್ಯೂಡ್ ಇರೋರು. ಸೊ ಅಪ್ರೋಚ್ ಮಾಡಿದ್ರೆ ಇಲ್ಲ ಅಂತಾರೆ.
100% ಅವ್ರು ಮಾಡಲ್ಲ. ಫಿಲ್ಮಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡೋರು ಎಲ್ಲರೂ ವಿಲನೇ ಆಗಿರ್ಬೇಕಾ? ಇಲ್ಲ, ಇದು ಏನಾಗುತ್ತೆ ಗೊತ್ತದ, ಸಿನಿಮಾಗೂ ಸೀರಿಯಲ್ಗೂ ಇದೇ ಒಂದು ಡಿಫ್ರೆನ್ಸು. Okay. ಜನ ಆ ಕ್ಯಾರೆಕ್ಟರ್ನ ಮರ್ತೋಗ್ತಾ ಇರ್ತಾರೆ ಸಿನಿಮಾದಲ್ಲಿ, ಯಾಕಂದ್ರೆ ಹೊಸ ಪಾತ್ರ ಬರುತ್ತೆ, ಮರ್ತೋಗ್ತಾರೆ. ಸೀರಿಯಲ್ನಲ್ಲಿ ಒಂದು 3 ವರ್ಷ ನೀವು ಮಾಡಿದಾಗ ಮನ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಅವ್ರಿಗೆ, ಯಾಕಂದ್ರೆ ಪ್ರತಿದಿನನೂ ನಿಮ್ಮ ಮುಖನೇ ನೋಡ್ತಾ ಇರ್ತಾರೆ ಅವರು ಡೈಲಿ ಎಪಿಸೋಡ್ನಲ್ಲಿ. ಸೊ ಮನೆ ಮಗ ಥರ ಆಗೋಗ್ಬಿಡ್ತೀವಿ ನಾವು. ಇವನ್ ತಾನೇ ಅವನು ಹಂಗೆ ಇರೋದು, ಅವ್ನು ಹಂಗೆ ಆಡೋದು. ಸೊ ದಿಸ್ ದ ಎಸ್ ಸರ್. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸರ್ ಈ ನೆಪೋಟಿಸಮ್ ಅನ್ನೋದು ನಡೀತಿದ್ಯಾ ಸರ್? ನೆಪೋಟಿಸಮ್ ಇದೆಯಾ ಸರ್? ನೆಪೋಟಿಸಮ್ ಸೀರಿಯಸ್ಲಿ ನಾವು ಇವಾಗ ಕೆಲವು ವರ್ಷದಿಂದ ನಾವು ಇದನ್ನು ಕೇಳಿಸ್ಕೊತಾ ಇದೀವಿ ನೆಪೋಟಿಸಮ್ ಬಗ್ಗೆ. ಬಟ್ ಐ ಥಿಂಕ್ ಸೊ ಇಟ್ ಈಸ್ ರಾಂಗ್ ಆ್ಯಕ್ಚುಲಿ. ಆ ನೆಪೋಟಿಸಮ್ ಅಂತ ಒಂದು ಪದನ ಬಳಸೋದೇ ತಪ್ಪು ಸರ್. ಇವಾಗ ನಮ್ಮ ತಂದೆ ಡಾಕ್ಟ್ರು ಸರ್, ಅವ್ರಿಗೆ ನಾನು ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು. ಹೌದು, ಇಂಜಿನಿಯರ್. ಸೊ ದಟ್ ಬಿಕಮ್ಸ್ ನೆಪೋಟಿಸಮ್? ಇಲ್ಲ. ನಾನೇನಕ್ಕೆ ಇಂಜಿನಿಯರಿಂಗ್ ತೊಗೊಂಡೆ ಅಂದರೆ, ನಾನು ಡಾಕ್ಟರ್ ಓದಕ್ಕೆ ಹೋದರೆ ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಂಜಿನಿಯರಿಂಗ್ ತೊಗೊಂಡೆ, ಸ್ವಲ್ಪ ನನಗೆ ಟೈಮ್ ಸಿಗುತ್ತೆ ಅಂತ. ಓಕೆ, ಅದರ್ವೈಸ್ ಐ ವುಡ್ ಹವ್ ಬೀನ್ ಎ ಡಾಕ್ಟರ್ ಆ್ಯಕ್ಚುಲಿ. ಸೊ ವೆನ್ ಒಬ್ಬ ಪೇರೆಂಟ್ ಈಸ್ ಇನ್ ದ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿನಲ್ಲಿ, ಅವ್ರ ಮಕ್ಳುಗಳಿಗೆ ಇಟ್ ಬಿಕಮ್ಸ್, ಐ ಮೀನ್ ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ. ಯಾರೇ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಮನೆಗೆ ಬರ್ತಾ ಇರ್ತಾರೆ, ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಅವರೂ ಕೇಳ್ತಾರೆ, ನೀನು ನೆಕ್ಸ್ಟು ನೀವು ಲಾಂಚ್ ಮಾಡ್ತೀರಾ? ಸೊ ದಟ್ ಈಸ್ ವೆರಿ ಬಟ್ ಆಬ್ವಿಯಸ್ ಸರ್. ಅದನ್ನು ನಾವು ನೆಪೋಟಿಸಮ್ ಅಂತ ತೊಗೊಂಡೋದ್ರೆ ಇಟ್ ಈಸ್ ರಾಂಗ್ ಇನ್ ಫ್ಯಾಕ್ಟ್. ಯಾಕಂದರೆ ಅವರಲ್ಲಿ ಒನ್ ಥಿಂಗ್ ಈಸ್ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಬಟ್ ಎಷ್ಟು ಜನ ಇದ್ದಾರೆ ಆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೇನು ಉಪಯೋಗಿಸ್ಕೊಳಕ್ಕಾಗಲಿಲ್ಲ ಅವ್ರ ಕೈಲಿ. ಓಕೆ, ಪ್ರೊಡ್ಯೂಸರ್ ಮಕ್ಕಳೆಲ್ಲ ಹೀರೋಗಳಾಗಲ್ಲ. ಪ್ರೊಡ್ಯೂಸರ್ ಮಕ್ಕಳಾಗಲಿ, ಡೈರೆಕ್ಟರ್ ಮಕ್ಕಳಾಗಲಿ, ಇಲ್ಲಾಂದರೆ ಆ್ಯಕ್ಟರ್ಸ್ ಮಕ್ಕಳಾಗಲಿ, ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಫಾರ್ ದ ಸಕ್ಸಸ್. ಎಷ್ಟು ಜನ ಎಷ್ಟು ಕೊಟ್ಟರೇನು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ. ಸೊ ಐ ಡೋಂಟ್ ಫೀಲ್ ಅಬೌಟ್ ದಿಸ್ ನೆಪೋಟಿಸಮ್ ಸರ್. ನಿಜವಾಗ್ಲೂ ಐ ಫೀಲ್ ದಟ್ಸ್ ಅ ರಾಂಗ್ ವರ್ಡ್ ಟು ಬಿ ಯೂಸ್ಡ್. ಅದೇನಾಗ್ತಾ ಇದೆ ಗೊತ್ತಾ, ಸೊಸೈಟಿನಲ್ಲಿ ಇಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಬ್ಯಾಡ್ ಎನರ್ಜಿ ಇನ್ ಫ್ಯಾಕ್ಟ್. ಯಾಕಂದರೆ ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ನಿಮ್ಮ ಮಗ ಇಲ್ಲ ಮಗಳು, ಶಿ ಈಸ್ ಇನ್ ದ ಸೇಮ್ ಲೈನ್ ಆ್ಯಸ್ ಯುವರ್ ಜರ್ನಲಿಸಮ್. ಓಕೆ, ಯಾರೋ ಅಂತಾರೆ ತಂದೆ ಹಂಗೆ ಜರ್ನಲಿಸಮ್ನಲ್ಲಿದ್ದರು ಅದಕ್ಕೆ ನಿನಗೆ ಸಿಕ್ತು. ಮೇ ಬಿ ಶಿ ಆರ್ ಹಿ ಈಸ್ ಬೆಟರ್. ಅವರ ಒಂದು ಯುನೋ ಸೆಲ್ಫ್ ವರ್ಕ್ ಹಾರ್ಡಿಂದ ಅವ್ರು ಬಂದಿರ್ತಾರೆ ಮೇಲಕ್ಕೆ. ಸೊ ಇಟ್ ವಿಲ್ ಹರ್ಟ್ ದೆಮ್ ಇನ್ ಫ್ಯಾಕ್ಟ್. ಸೊ ಬಿಟ್ಬಿಡ್ಬೇಕು ಅವ್ರಿಗೆ. ಅವರು ಇದರಿಂದ ಏನಾದ್ರು ಬೆಳೆದ್ರೆ ಅಪ್ರಿಷಿಯೇಟ್ ದೆಮ್. ಇಫ್ ದೇ ಆರ್ ನಾಟ್, ಲೀವ್ ಇಟ್. ಐ ಫೀಲ್ ಯು ಶುಡ್ ರಿಮೂವ್ ದಟ್ ನೆಪೋಟಿಸಮ್ ಸರ್. ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮ್ ಕೂಡ ಇದೇ ಮಾತನ್ನ ಹೇಳಿದ್ರು. ಅದು ಕ್ಲಾರಿಫಿಕೇಶನ್ ಕೂಡ ಶಿವಣ್ಣ ಕೂಡ ಹೇಳಿದ್ರು ಸರ್. ಅದು ಚರ್ಚೆ ಆದಾಗ ನೀವು ಸುದೀಪ್ ಅವ್ರ ಮಾತು ಕೇಳಿದ್ರಲ್ಲ? 100% ನಾನು ಐ ಸಾ ದಟ್ ಇದನ್ನ ಕ್ಲಿಪ್ಪು. ಬಟ್ ನನ್ನ ಪ್ರಕಾರ ಅವ್ರು ಇವಾಗ ಕೊಟ್ಟಿರೋದಕ್ಕಿಂತ ಮುಂಚೆಯಿಂದನೂ ನಾನು ಯಾವಾಗಲೂ ಹೇಳ್ತಾ ಬರ್ತೀನಿ ಸರ್, ಇಫ್ ಯು ಆರ್ ಟ್ಯಾಲೆಂಟೆಡ್ ಯು ವಿಲ್ ಸಕ್ಸೀಡ್. ಯಾರಾದರೂ ಆಗಲಿ. ಓಕೆ, ಎಷ್ಟು ಜನ ಪೊಲಿಟಿಷಿಯನ್ ಮಕ್ಕಳುಗಳು ದೇ ಆರ್ ನಾಟ್ ಸಕ್ಸಸ್ಫುಲ್ ಸರ್. ದೇ ಆರ್ ವೆರಿ ಅನ್ಸಕ್ಸಸ್ಫುಲ್. ಎಷ್ಟು ಜನ ಪೊಲಿಟಿಷಿಯನ್ ಮಕ್ಕಳು ದೇ ಆರ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ವಾಟ್ ಎವರ್ ದೇ ಆರ್ ಯೂಸ್ ದಟ್ ಪ್ಲಾಟ್ಫಾರ್ಮ್. ಸೊ ಅದೊಂದು ಆಯಿತು ಸರ್. ಮತ್ತೊಂದು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಚರ್ಚೆ ಆಗ್ತಿರೋದು ಸತೀಶ್ ನೀನಾಸಂ ಅವರು ಹೇಳಿರೋ ಡೈಲಾಗ್ ಸರ್. ಅಂದರೆ ಏನು ಪ್ರೊಡ್ಯೂಸರ್ಗಳಿಗೆ ಎಜುಕೇಷನ್ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಮೇಲೆ ದೊಡ್ಡ ಗದ್ದಲ ಆಗೋಯ್ತು. ನಿಜವಾಗ್ಲೂ ಈಗಿನ ಪ್ರೊಡಕ್ಷನ್, ನೀವು ಕೂಡ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸ್ ಇದೆ ಅಲ್ಲ ಸರ್ ನಿಮ್ದು ಕೂಡ? ಹೌದೌದು, JK ಫಿಲಮ್. ಹೌದೌದು. ಸೊ ಪ್ರೊಡ್ಯೂಸರ್ಗಳಿಗೆ ಗೊತ್ತಿರೋಂಥ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿರೋದ್ರಿಂದ ನಾನು ಅದನ್ನೇ ಕೇಳ್ತೀನಿ, ಪ್ರೊಡ್ಯೂಸರ್ಗಳಿಗೆ ಎಜುಕೇಷನ್ಸ್ ಇರಲ್ವಾ ಸರ್ ಸರಿಯಾಗಿ? ಸರ್ ಅದು ಅವರು ಹೇಳ್ಬೇಕಾದ್ರೆ ಒಂದು ತಪ್ಪು ಮಾಡಿದ್ರು ಸರ್. ಓಕೆ, ದೇ ಶುಡ್ ಗೆಟ್ ಎಜುಕೇಟೆಡ್ ಅಂತ ಅಂದರೆ ಏನಂದರೆ ಸಿನಿಮಾ ಬಗ್ಗೆ ಎಜುಕೇಟೆಡ್. ಹಂಗಂದ್ರೆ ಸಿನಿಮಾ ಈಸ್ ವೆರಿ ವೆರಿ ಸೀರಿಯಸ್ ಬಿಸ್ನೆಸ್ ಸರ್. ಯಾರ್ಯಾರು ಅಂತಾರೆ ಇದು ಪ್ಯಾಷನ್ನು, ದುಡ್ಡಿದ್ರೆ ಮಾಡಿಬಿಡ್ಬೋದು. ಐ ಡೋಂಟ್ ಥಿಂಕ್ ಸೊ. ಸಿನಿಮಾ ಈಸ್ ಅ ಸೀರಿಯಸ್ ಬಿಸ್ನೆಸ್. ಇಟ್ ಅರ್ನ್ಸ್ ದ ಬೆಸ್ಟ್ ರೆವೆನ್ಯೂ ಇನ್ ದ ಕಂಟ್ರಿ. ಓಕೆ, ಸಾಕಷ್ಟು ರೆವೆನ್ಯೂ ಬರ್ತಾ ಇದೆ ಸಿನಿಮಾಯಿಂದ. ಸೊ ಹಾಗಾಗಿ ನೀನಾಸಂ ಸತೀಶ್ ಅವ್ರು ಏನು ಹೇಳಿದ್ದು, ದೇ ನೀಡ್ ಟು ಗೆಟ್ ಎಜುಕೇಟೆಡ್. ಎಲ್ಲೆಲ್ಲಿ ದುಡ್ಡು ಹೋಗ್ತಾ ಇದೆ, ಇದರಿಂದ ನಾನು ಏನು ಉಳಿಸ್ಬೋದು, ಹಿಂಗೆ ಮಾಡಿದ್ರೆ ನನ್ನ ಸಿನಿಮಾ ಹೆಂಗೆ ಗೆಲ್ಲುತ್ತೆ. ಓಕೆ, ಅದನ್ನು ಅವ್ರು ಹೇಳಿದ್ದು. ಬಟ್ ದೇರ್ ಆರ್ ಟೂ ಥಿಂಗ್ಸ್. ಒನ್, ಐ ವಿಲ್ ಸ್ಟ್ಯಾಂಡ್ ಫಾರ್ ನೀನಾಸಂ ಸತೀಶ್ ಆಲ್ಸೋ. ಐ ವಿಲ್ ಸ್ಟ್ಯಾಂಡ್ ಫಾರ್ ದ ಪ್ರೊಡ್ಯೂಸರ್ಸ್ ಆಲ್ಸೋ. ಸಾಕಷ್ಟು ಪ್ರೊಡ್ಯೂಸರ್ಸು ದೇ ಹ್ಯಾವ್ ಗಿವನ್ ದ ಹಿಟ್ಸ್ ಆ್ಯಕ್ಚುಲಿ. ಓಕೆ, ಅವ್ರಿಗೂ ಅವರು ಓದಿಲ್ದೇ ಇರ್ಬೋದು, ಬಟ್ ದೇ ಹ್ಯಾವ್ ದ ನಾಲೆಜ್ ಅಬೌಟ್ ಸಿನಿಮಾ ಮೇಕಿಂಗ್. ಸೊ ತುಂಬ ಸಕ್ಸಸ್ಗಳು ಬಂದಿದೆ. ಓಕೆ, ನಮ್ಮ ಪ್ರಯತ್ನ ಏನಿರಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಸೇರಿಕೊಂಡು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಹೋಗಬೇಕೇ ಹೊರತು ಪಾಯಿಂಟ್ ಔಟ್ ಮಾಡಬಾರ್ದು ಯಾರ ಮೇಲೂ. ನಿಮ್ಮಿಂದ ಸೋತರು, ಸಿನಿಮಾ ನಿಮ್ಮಿಂದ ಸೋಲ್ತು, ಹೀರೋಯಿಂದ ಸೋಲ್ತು,
ಪ್ರೊಡ್ಯೂಸರಿಂದ ಸೋಲ್ತು, ಡೈರೆಕ್ಟ್ರಿಂದ ಸೋಲ್ತು. ದಿಸ್ ಶುಡಂಟ್ ಕಮ್. ವೆನ್ ಯು ಆರ್ ಮೇಕಿಂಗ್ ಅ ಸಿನಿಮಾ, ಕಮ್ ಟುಗೆದರ್. ಓಕೆ, ಮುಗಿದ ತಕ್ಷಣ ಬೇಕಾದ್ರೆ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಹೋಗ್ತಿರೋ ಮಾಡ್ತಿರೋ ವಾಟ್ ಎವರ್ ಇಟ್ ಈಸ್. ಬಟ್ ಆ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಒಂದು ಡಿಸಿಷನ್ ತೊಗೊಂಡು ಸಿನಿಮಾನ ಹೆಂಗೆ ಗೆಲ್ಲಿಸ್ಬೇಕಂತ ನೋಡಬೇಕು. ತಪ್ಪು ಮಾಡ್ತಾ ಇದ್ರೆ ಹೇಳಬೇಕು, ನೋಡಿ ಇದು ಮಾಡಿದ್ರೆ ಅವಾಗ ಫ್ಯಾಮಿಲಿ ಆಗೋದು ಸರ್. ಯು ಶುಡ್ ಬಿಕಮ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ವರ್ಕ್ 100%. ಸಿ ಅಗೇನ್ ಸಿನಿಮಾ ಮೇಕಿಂಗ್ ಇಸ್ ಅ ರಿಸ್ಕ್ ಸರ್. ಓಕೆ, ನೀವು ಒಳ್ಳೆ ಕಂಟೆಂಟ್ ಕೊಟ್ಟಿರ್ಬೋದು ಸರ್. ಇಟ್ಸ್ ದ ಫ್ಯಾಕ್ಟ್, ದೇರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಜನದ ಮೂಡ್ ಪ್ರಕಾರ ಬರ್ತಾರೆ ಸಿನಿಮಾಗೆ. ಓಕೆ, ಸೊ ನೀವು ಇಷ್ಟು 1% ಆಫ್ ಪೀಪಲ್ ವಿಲ್ ಕಮ್ ಟು ವಾಚ್ ದ ಮೂವಿ ಸರ್. ಆ್ಯಕ್ಚುಲಿ ನೀವು ಅದ್ರಲ್ಲಿ ಸಕ್ಸಸ್ ತೊಗೋಬೇಕಂತಂದರೆ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಸೊ ಯು ಶುಡ್ ಆಲ್ವೇಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ ಫ್ಯಾಕ್ಟ್ ಮಾಡಿದ್ದೀವಿ, ವಿ ವಿಲ್ ಪ್ರಯತ್ನ ಪಡ್ತೀವಿ, ನೋಡೋಣ. ಓಕೆ, ವಿ ವಿಲ್ ಟ್ರೈ ಟು ರೀಚ್ ಆಸ್ ಬೆಸ್ಟ್ ಆಸ್ ಪಾಸಿಬಲ್ ಫಾರ್ ದ ಪೀಪಲ್. ಓಕೆ, 100% ಜನ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ದೇ ವಿಲ್ ಮೇಕ್ ಇಟ್ ಸಕ್ಸಸ್ಫುಲ್ ಸರ್. ಸರ್, ನೀನಾಸಂ ಸತೀಶ್ ಅವರು ಅದೇ ಪ್ರೆಸ್ ಮೀಟಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ವರ್ಷಕ್ಕೆ 2 ಸಿನಿಮಾನಾದರೂ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಮಾಡಬೇಕು ಅಂತ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು 2 ವರ್ಷಕ್ಕೆ ಬಂದರೆ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ ಅಂತ. ಸರ್, ಎಲ್ಲರೂ ಮಾಡಬೇಕು ಸರ್. ನನ್ನ ಪ್ರಕಾರ ಪ್ರತಿಯೊಬ್ಬರೂ ಮಾಡಬೇಕು, ದೊಡ್ಡವರಾಗಲಿ ಚಿಕ್ಕವರಾಗಲಿ. ವಾಟ್ ಐ ಆಮ್ ಟೆಲಿಂಗ್ ಇಸ್ ಇಟ್ ಹ್ಯಾಸ್ ಟು ಬಿ ಇವಾಗ ನೀವು ಜನಕ್ಕೆ ಎಂಟರ್ಟೈನ್ಮೆಂಟು 2 ವರ್ಷಕ್ಕೆ 3 ವರ್ಷಕ್ಕೆ ಕೊಡ್ತಾ ಇದ್ರೆ ದೇ ವಿಲ್ ಫರ್ಗೆಟ್ ವೇರ್ ವಿಲ್ ಯು ಪುಟ್ ಇಟ್. ಥಿಯೇಟ್ರ್ ಇದೆಯಾ, ಮನೆಯಲ್ಲಿ ನೋಡ್ಕೋಬೇಕು OTT ನಲ್ಲಿ. ಅದ್ರ ಬದಲು ರೆಗ್ಯುಲರ್ ಆಗಿ ಕೀಪ್ ಡೂಯಿಂಗ್ ಮೂವೀಸ್. ಓಕೆ, ಎವ್ರಿಬಡಿ ವಾಂಟ್ಸ್ ಟು ಥಿಂಕ್ ಅಬೌಟ್ ಓನ್ಲಿ ದಿಸ್ ಒನ್ ಸರ್. ಏನಂದರೆ ನಾನು ಇಷ್ಟು ಕೋಟಿ ಮಾಡಬೇಕು ಬಡ್ಜೆಟ್ ಮೂವಿ, ಹೈಯೆಸ್ಟ್ ಕೋಟಿ ಬಡ್ಜೆಟ್ ಮೂವಿ ಮಾಡಬೇಕು. ಓನ್ಲಿ ದೋಸ್ ನಂಬರ್ಸ್ ಆರ್ ದೇರ್. ಬಟ್ ಎಷ್ಟು ಒಳ್ಳೆ ಕಂಟೆಂಟ್ ಮಾಡ್ತೇನೆ ಅಂತ ಯಾರು ಯೋಚನೆ ಮಾಡಲ್ಲ. ಪೀಪಲ್ ನೀಡ್ ನಾರ್ಮಲ್ ಸಬ್ಜೆಕ್ಟ್ ಸರ್ ಫಾರ್ ದೆಮ್ ಟು ರೀಚ್. ಸರ್, 2026 ಈಗಾಗಲೇ 6 ತಿಂಗಳು ಕಳೆದಿದೆ. ಅದರಲ್ಲಿ ಸಕ್ಸಸ್ ಅಂತ ಸಿಕ್ಕಿರೋ ಕನ್ನಡ ಸಿನಿಮಾಗಳು ಲಿಸ್ಟ್ ಇದೆ ಸರ್, ಹೇಳ್ತೀನಿ. ಒಂದು ಲವ್ ಮಾಕ್ಟೇಲ್ 3, KD ದ ಡೆವಿಲ್. ಇದು 2026 ಒಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಅಂತಿರೋದು. 6 ತಿಂಗಳಾಗಿದೆ ಸರ್, ಬರೀ 2 ಅಥವಾ 3 ಫಿಲಮ್ ಅಷ್ಟೇ. ಹೌದು ಸರ್, 2025 ಕಾಂತಾರ, ಸೂಫ್ರಮ್ಸೋ, ಮಾದೇವ, ಮಾರ್ಕ್ ಫಿಲಮ್ ಸುದೀಪ್, ಅಷ್ಟು ಸಕ್ಸಸ್ ಫಿಲಮ್ಗಳು. ಅಂದ್ರೆ ರಿಲೀಸ್ ಆಗೋದೆಲ್ಲ ಸಕ್ಸಸ್ ಆಗಲ್ಲ. ಸೊ ಇದಕ್ಕೆ ಕಾರಣ ಈಗ ನೀನಾಸಂ ಸತೀಶ್ ಅವರು ಹೇಳೋದಾದ್ರೆ ಹೀರೋ ಮತ್ತೆ ಪ್ರೊಡ್ಯೂಸರ್ಗಳ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇದೆ ಅಂತ. ಆ ಗ್ಯಾಪ್ ಅಂಡರ್ಸ್ಟ್ಯಾಂಡಿಂಗ್ ಆಗದೇನೆ ಈ ಥರದ ಫೇಲ್ಯೂರ್ಗಳಾಗ್ತಿದೆಯಾ ಅಂತ. ಸರ್, ಅದೇ ಐ ಡೋಂಟ್ ನೋ ವಾಟ್ ಗ್ಯಾಪ್ ಹಿ ಈಸ್ ಟೆಲಿಂಗ್ ಅಬೌಟ್. ಬಟ್ ಆಸ್ ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ದಂಗೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಹೀರೋ ಅಂಡ್ ದ ಪ್ರೊಡ್ಯೂಸರ್. ಒಂದು ಇಡೀ ಟೀಮು ಒಂದು ಯೂನಿಟಿಯಿಂದ ವರ್ಕ್ ಮಾಡ್ಬೇಕು ಸರ್. ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದಾಗ ಓಕೆ, ಅಲ್ಲಿ ಈಗೋ ಎಲ್ಲ ಬಿಟ್ಬಿಡ್ಬೇಕು. ಓಕೆ, ಒಂದು ಟೈಮ್ ಕೊಟ್ಟಾಗ ಒಂದು ಪ್ರಾಜೆಕ್ಟ್ಗೆ ವಿ ಶುಡ್ ಟ್ರೈ ಟು ಫಿನಿಶ್ ದಟ್ ಪ್ರಾಜೆಕ್ಟ್. ಯಾಕಂದರೆ ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕ್ಬೇಕಾರೆ ಸರ್, ಓಕೆ, ಹಿಟ್ ಅಕಸ್ಮಾತ್ ಸಕ್ಸಸ್ ಆದರೆ ಹಿ ವಿಲ್ ಮೇಕ್ ಮನಿ. ದಟ್ ಪರ್ಸೆಂಟೇಜ್ ಆಫ್ ಸಕ್ಸಸ್ ಇಸ್ ವೆರಿ ರಿಸ್ಕಿ ಆ್ಯಕ್ಚುಲಿ. ಓಕೆ, ಅದೇ ಲಾಸ್ ಆದರೆ ದಟ್ ಈಸ್ ಅ ಮನಿ ಸರ್. ಇವಾಗ ನಿಮ್ಮ ಹತ್ರ ನಾನು ಒಂದು ಸಾಲ ಕೊಡ್ತೀನಿ ನಿಮಗೆ, 1 ಲಕ್ಷ ಸಾಲ. ನಾಳೆ ಹೇಳ್ತೀರಾ ನನ್ನ ಕೈಲಿ ಅದು ಕೊಡೋಕ್ಕಾಗಲ್ಲ ಗುರು, ಸಾರಿ ನನ್ನ ಲಾಸ್ ಆಗೋಯ್ತು. ವಾಟ್ ವಿಲ್ ಯು ಡು? ವೇರ್ ವಿಲ್ ಯು ಗೋ? ಆ ಮನಿ ಕೊಟ್ಟಿದ್ದೀರಾ, ನಿಮ್ದು ಯಾವುದೋ ಒಂದು ದುಡ್ಡು ನಿಮ್ಮ ಹತ್ರ ಇತ್ತು, ಅದನ್ನು ಕೊಟ್ಟಿದ್ದೀರಾ. ಯುವರ್ ಲೈಫ್ ಈಸ್ ಆಲ್ಸೋ ದೇರ್ ಅಲ್ವಾ ಸರ್. ಸೊ ಮನಿ ಮ್ಯಾಟರ್ಸ್ ಅ ಲಾಟ್ ಸರ್. ಸೊ ಆದಷ್ಟು ನಾವು ಏನು ಗೊತ್ತಾ, ಪ್ರೊಡ್ಯೂಸರ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಡಬೇಕು ಸರ್. ಅವರಿಗೆ ಕಾನ್ಫಿಡೆನ್ಸು ಕೊಡಬೇಕು ದಟ್ ಹಿಂಗೆ ಮಾಡಿದ್ರೆ ನಾವು ವಿ ವಿಲ್ ಬಿ ಸಕ್ಸಸ್ಫುಲ್. ಆ್ಯಂಡ್ ತಾಳ್ಮೆ ಜಾಸ್ತಿ ಬೇರೆಯವ್ರಿಗಿರಬೇಕು. ಯಾಕಂದರೆ ಆಗ್ತಾ ಇರೋ ಒಂದು ದುಡ್ಡಿದಾರಲ್ಲ, ಇಲ್ಲ ನೀವೇ ದುಡ್ಡು ಹಾಕ್ಬಿಟ್ಟು ಮಾಡಿ. ಸಿಂಪಲ್. ಲೀವ್ ದ ಪ್ರೊಡ್ಯೂಸರ್, ರಿಮೂವ್ ದ ಪ್ರೊಡ್ಯೂಸರ್. ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್ ಅಂದ್ ದ ಮೂವಿ ಅಲ್ವಾ, ನೀವು ದುಡ್ಡು ಹಾಕಿ ಬಂದರೆ ನಿಮಗೆ ಪ್ರಾಫಿಟ್ಟು, ಕಳ್ಕೊಂಡ್ರೆ ನೀವೇ ಕಳ್ಕೊಂಡಂಗೆ. ಟೇಕ್ ದಟ್ ರಿಸ್ಕ್. ದಟ್ ಓನ್ಲಿ ದ ಪ್ರೊಡ್ಯೂಸರ್ ಪಾಪ ದೇ ಟೇಕ್ ಅ ರಿಸ್ಕ್ ಆ್ಯಕ್ಚುಲಿ. ಸೊ ಅವ್ರನ್ನ ಒಂದು ಯು ಶುಡ್ ಟೇಕ್ ಜಾಸ್ತಿ ಕನ್ಸಿಡ್ರೇಷನ್ ಕೊಡಬೇಕು ಸರ್. ಎಸ್ ಸರ್. ಸರ್, ನೀವು ಟೈಮ್ ಗ್ಯಾಪ್ ಬಗ್ಗೆ ಹೇಳಿದ್ರಿ. ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಒಪ್ಕೊಂಡ್ಮೇಲೆ ಅದು ರಿಲೀಸ್ ಆಗೋದಕ್ಕೆ ಟೈಮ್ ಗ್ಯಾಪು. ಆ ಟೈಮ್ ಗ್ಯಾಪು ಕೆಲವು ಸಿನಿಮಾ ಹೆಸರು ಹೇಳ್ತೀನಿ ಸರ್ ನಾನು. ಒಂದೇನಂದರೆ ಶರಪಂಜರ, ಕಸ್ತೂರಿ ನಿವಾಸ, ಬಂಗಾರದ ಪಂಜರ, ಆಮೇಲೆ ನಾಗರ ಹಾವು, ಚಕ್ರವ್ಯೂಹ. ಇಂಥ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳು ಶೂಟಿಂಗ್ ಕಂಪ್ಲೀಟ್ ಆಗಿರೋದು ಎಷ್ಟು ದಿನಕ್ಕೆ ಗೊತ್ತಾ ಸರ್? ಎಷ್ಟು ಸರ್? 35ರಿಂದ 40 ದಿನದಲ್ಲಿ ಮುಗಿದಿದೆ ಸರ್. ಇಂಥ ದೊಡ್ಡ ದೊಡ್ಡ ಸಿನಿಮಾಗಳೇ 40 ದಿನಕ್ಕೆ ಒಂದೊಂದು ಮುಗಿಯುತ್ತೆ ಅಂದರೆ ಈಗ ಅಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿದೆ. ಎಷ್ಟೊಂದು ನಮಗೆ ಗ್ರಾಫಿಕ್ಸ್ ಮಾಡೋದು ಈಸಿ, ಎಲ್ಲೋ ಚೆನ್ನೈಗೇನೆ ಹೋಗ್ಬೇಕಾಗಿಲ್ಲ. ಅಷ್ಟೊಂದು ಈಸಿ ಇದ್ರು ಯಾಕೆ ಅಷ್ಟೊಂದು ಟೈಮ್ ತೊಗೊತಾರದು? ಗ್ಯಾಪು 2 ವರ್ಷ 3 ವರ್ಷ ಟೈಮ್ ತೊಗೊತಾರದು ಯಾಕೆ ಸರ್? ಇಲ್ಲಿ ಏನು ಗೊತ್ತಾ ಸರ್, ಅವಾಗ ಇಫ್ ಯು ಸಿ ಆಲ್ ದೀಸ್ ಮೂವೀಸ್ ನೀವು ಹೇಳಿದ್ರಲ್ಲ, ಡೈರೆಕ್ಟರ್ಸ್ ಯಾರು ಸರ್?
ಡೈರೆಕ್ಟರ್ಸ್ ಒಳ್ಳೆ ಡೈರೆಕ್ಟರ್ ಪುಟ್ಟಣ್ಣ ಕಣಗಲ್ ಇದ್ದಾರೆ, ಎಕ್ಸಾಕ್ಟ್ಲಿ ಎನ್ ವೀರಸ್ವಾಮಿ ಪ್ರೊಡ್ಯೂಸರ್ ಸರ್ ಇದ್ದಾರೆ, Okay. ರವಿಚಂದ್ರನ್ ಸರ್ ಇದು. ಸರ್ ದೇವರ್ ಕೆಪ್ಟ್ ಆಸ್ ದ ಟಾಪ್ ಮೋಸ್ಟ್ ಲಿಸ್ಟ್. ಓಕೆ. ಒಂದು ಸಿನಿಮಾದ ಟ್ರಯಾಂಗಲ್ ತಗೊಂಡ್ರೆ ಡೈರೆಕ್ಟರ್ ಇಸ್ ಹಿಯರ್, ಅವರು ಬೇಕಾದ ಆ್ಯಕ್ಟರ್ಸ್, ಅವ್ರಿಗೆ ಬೇಕಾದ ಮ್ಯೂಸಿಕ್, ವಾಟ್ ಎವರ್ ಇಟ್ ಈಸ್, ಅವ್ರು ಮಾಡಿರೋ ಕಂಟೆಂಟಿಗೆ ಏನು ಬೇಕು ಅಂತ ಹೀ ವಿಲ್ ಡಿಸೈಡ್. ಅವ್ರು Director. ಡಿಸೈಡ್ ಮಾಡ್ತಾ ಇದ್ದಿದ್ದು. ಓಕೆ, ನನ್ನ ಅದೃಷ್ಟ, ನಾನು ನನ್ನ ಏನು ರಾಜೇಂದ್ರ ಬಾಬು ಸರ್ ಇದ್ದಾರಲ್ಲ, ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಕುಚಿಕು ಅಂತ. ಅವರೇ ನಾನು ದ ಓಲ್ಡೆಸ್ಟ್ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿರೋದು. ಸೊ ಅವ್ರ ವರ್ಕ್ ಪ್ಯಾಟರ್ನ್ ನೋಡಿದಾಗ್ಲೇ ಅನಿಸ್ತು ಸರ್, ದೇರ್ ಸೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಅದರ್ಸ್ ಆ್ಯಂಡ್ ದೆಮ್. ಎವ್ರಿಥಿಂಗ್ ಇಸ್ ಇನ್ ದೇರ್ ಮೈಂಡ್ ಸರ್. ಅವ್ರ ಮೈಂಡ್ನಲ್ಲಿ ಪೇಪರ್ ವರ್ಕ್ ಇಸ್ ವೆರಿ ಗುಡ್. ಓಕೆ, ಹೆಂಗೆ ಕನ್ವೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಸೊ you should give more prominence to the director, okay, and then the actors. But here it has become reverse, sir. Now the actors are given more preferences than the director. So aವಾಗ ಏನಾಗ್ತಾಯಿದೆ ಅಂದರೆ ನಿಮಗೆ ಆ ಕ್ವಾಲಿಟಿ ಯು ಆರ್ ನಾಟ್, ಇಟ್ಸ್ ಮಿಸ್ಸಿಂಗ್, ಸಮ್ವೇರ್ ಇಟ್ ಇಸ್ ಮಿಸ್ಸಿಂಗ್ ಸರ್. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಹೆದರ್ಕೊಂತಾರೆ. ಇನ್ನು ನಾನು ಅಕಸ್ಮಾತ್ ಏನಾರು ನನಗೆ ಬೇಕಾದಂಗೆ ಹೇಳಿದ್ರೆ ಹಿ ವಿಲ್ ನಾಟ್ ಡೂ ಇಟ್, ಹಿ ವಿಲ್ ನಾಟ್ ಕಮ್. ಆ ಒಂದು ಭಯದಿಂದ ಕೆಲಸ ಮಾಡ್ತಾರೆ. ಸೆಂಟ್ರಲ್ ಎಲ್ಲರೂ ನಿಂತೋಗ್ಬಿಟ್ರೆ ಅದು ಭಯ ಸರ್, ಸಿನಿಮಾ ನಿಂತೋಗ್ಬಿಟ್ರೆ ಏನ್ ಮಾಡೋದು? ನಿಂತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಲಾಟ್ ಆಫ್ ಪ್ರೆಷರ್ ಆನ್ ದ ಡೈರೆಕ್ಟರ್ ಆಲ್ಸೋ ಅಲ್ವಾ ಸರ್. ಸೊ ಎಷ್ಟು ಪಾಪ ಹಿಂಗೋ ಮಾಡಿ ಪ್ರೊಡ್ಯೂಸರ್ಸ್ನ ಕನ್ವಿನ್ಸ್ ಮಾಡಿರ್ತಾರೆ. ಇಟ್ ಈಸ್ ಹಂಗಾಗ್ತಾ ಇದೆ ಸರ್. ಮೊದಲಾದರೆ ದ ಪ್ರೊಡ್ಯೂಸರ್ ಯೂಸ್ ಟು ನೋ ಎವ್ರಿಥಿಂಗ್. ಅವರು ಮತ್ತು ಡೈರೆಕ್ಟರ್ ಡಿಸೈಡ್ ಮಾಡಿಬಿಟ್ಟು ಒಬ್ಬ ಆ್ಯಕ್ಟರ್ನ ಫಿಕ್ಸ್ ಮಾಡಿಬಿಟ್ಟು ದೇ ಯೂಸ್ ಟು ವರ್ಕ್ ಲೈಕ್ ದಟ್ ಈಸ್ ದ ವೇ ಇಟ್ ಹ್ಯಾಸ್ ಟು ಬಿ. ಸರ್, ನಾನು ರೀಸೆಂಟಾಗಿ KD ಫಿಲಮ್ ಇಂಟರ್ವ್ಯೂನ ಮಾಡ್ತಾ ಇರ್ಬೇಕಾದ್ರೆ ಪ್ರೇಮ್ ಸರ್ನ ಮಾತಾಡಿದೆ. ಸರ್, ಸಿನಿಮಾ ರಿಲೀಸ್ ಆಗೋಕ್ಕೆ 48 hours ಬಾಕಿ ಇದೆ, ಹೇಗಿದೆ ಸರ್ ಅಂತ. ಅವ್ರು ಹೇಳಿದ್ರು, ಮಗನೇ ನನ್ನ ಎದೆ ಬಡಿತ ಜೋರಾಗಿದೆ ಮಗನೇ ಅಂತ. ಅಂದರೆ ಒಬ್ಬ ಫಿಲಮ್ನ ರಿಲೀಸ್ ಮಾಡುವಂಥ ಟೈಮಲ್ಲಿ ಅವ್ನು ಹೆವಿ ಟೆನ್ಷನ್ ತೊಗೊಂಬಿಡ್ತಾನೆ ಸರ್. ಇತ್ತೀಚೆಗೆ ಬಲರಾಮನ ದಿನಗಳು ಫಿಲಮ್ ಇದೆಯಲ್ಲ, ಅದರಲ್ಲಿ ಕೂಡ ವಿನೋದ್ ಪ್ರಭಾಕರ್ ಪ್ರಮೋಷನ್ಗೆ ಓಡಾಡಿ ತುಂಬ ಹೆಲ್ತ್ ಕೂಡ ಅಪ್ಸೆಟ್ ಮಾಡ್ಕೊಂಬಿಟ್ರು. ಸೊ ಕನ್ನಡ ಇಂಡಸ್ಟ್ರಿಲಿ ಸಿನಿಮಾ ರಿಲೀಸ್ ಮಾಡ್ಸಕ್ಕೆ ಅಷ್ಟೊಂದು ಕಷ್ಟಪಡ್ಬೇಕಾ ಅಂತ. ಸರ್, ನೀವು ನೋಡ್ತಾ ಇರೋದು ಕನ್ನಡದವ್ರನ್ನ ಇಲ್ಲಿ. ಓಕೆ, ನೀವೇ ಬೇರೆ ಕಡೆನೂ ಹೋಗಿ, ಯು ಜಸ್ಟ್ ಗೋ ಅಂಡ್ ಚೆಕ್ ವಿತ್ ಅದರ್ ಆ್ಯಕ್ಟರ್ಸ್ ಆರ್ ರಿಲೀಸಸ್ ನಡೀತಾ ಇದೆಯಲ್ಲ, ಬಾಂಬೆಗಾಗಿರ್ಬೋದು, ತಮಿಳ್, ತೆಲುಗು, ಎವ್ರಿವೇರ್. ಪ್ರತಿಯೊಬ್ಬರಿಗೂ ಅಷ್ಟೇ ಆ ರಿಲೀಸ್ ಟೈಮ್ನಲ್ಲಿ ಇದೆಯಲ್ಲ ಸರ್, ದಟ್ ಈಸ್ ವೆರಿ ದ ಮೋಸ್ಟ್ ಕಷ್ಟಕರವಾದ ದಿನ ಅಂದರೆ ಅದೇ ಸರ್, ಫ್ರೈಡೇ. ದಟ್ ಫ್ರೈಡೇ ಇಸ್ ದೇರ್ ನೋ. ಯಾಕಂದರೆ ಮಾರ್ನಿಂಗ್ ಶೋ ಏನಾದ್ರು ಹೌಸ್ಫುಲ್ ಆಗಲಿಲ್ಲ ಅಂದರೆ ಓಕೆ, ಇಮ್ಮಿಡಿಯೇಟಾಗಿ ಇಟ್ ವಿಲ್ ಗೋ ಎವ್ರಿವೇರ್. ಮೌತ್ ಟು ಮೌತ್ ಹೆಂಗೆ ಹೋಗುತ್ತಂದರೆ ಫಿಲಮ್ ಫ್ಲಾಪ್. ಓಕೆ, ಎದೆ ಬಡ್ತಾ 100% ಆಗಿ ಆಗುತ್ತೆ. ಯಾಕಂದರೆ ತುಂಬ ಜನದ್ರ ಮೇಲೆ ಅವರು ಒಂದು ಇದನ್ನು ಇಟ್ಕೊಂಡಿರ್ತಾರೆ. ಮಾರ್ನಿಂಗ್ ಶೋ ಮೇಲೆ ಅಷ್ಟೊಂದು ತುಂಬ ಇರುತ್ತೆ ಸರ್. ಅಕಸ್ಮಾತ್ ಇಟ್ ಬಿಕಮ್ಸ್ ಬಿಗ್ ನೋ, ದೆನ್ ಆರಾಮಾಗತ್ತೆ. ಇಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್. ಆಮೇಲೆ ಒಬ್ಬ ಫಿಲಮ್ ಮಾಡೋರ್ಗೇ ಅದು ಗೊತ್ತು ಅದ್ರ ಕಷ್ಟ. ಆ್ಯಕ್ಚುಲಿ ಇಟ್ ಈಸ್ ಅ ವೆರಿ ಪೇನ್ಫುಲ್ ಪ್ರಾಸೆಸ್. ದ ಥರ್ಸ್ಡೇ ನೈಟ್ ಇದೆಯಲ್ಲ, ಆಮೇಲೆ ಫ್ರೈಡೇ ರಿಲೀಸ್ ಇರುತ್ತಲ್ಲ, ಥರ್ಸ್ಡೇ ನೈಟ್ ಇಸ್ ದ ಮೋಸ್ಟ್ ಪೇನ್ಫುಲ್ ಥಿಂಗ್. ಆ್ಯಕ್ಚುಲಿ ನಿದ್ದೆ ಮಾಡ್ತಾರಾ? ಮಾಡಲ್ಲ ಸರ್. ನಾನಂತೂ ನನ್ನ ಸಿನಿಮಾಗಳೆಲ್ಲ ವೆರಿನ್ ನಾನು ಹೋಗ್ತಾ ಇದ್ದೆ ಮಧ್ಯರಾತ್ರಿ ಒಂದು 2 ಗಂಟೆ ಹೋಗ್ಬಿಟ್ಟು ಆ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಐ ಯೂಸ್ ಟು ಪ್ರೇ, ಓಕೆ ಒಳ್ಳೇದಾಗುತ್ತೆ ನಾಳೆ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ದಟ್ ಈಸ್ ಹೌ ಇಟ್ ಈಸ್. ಎಸ್ ಸರ್. ಬಟ್ ನೀವು ಹೇಳ್ದಂಗೆ ಮಾರ್ನಿಂಗ್ ಶೋವರೆಗೂ ವೆಯ್ಟ್ ಮಾಡ್ತಾರೆ. ಹೌದು. ಅದ್ರಕ್ಕಿಂತ ಮುಂಚೆ ನೈಟ್ ಫಸ್ಟ್ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲಿ ಪೈರಸಿ ಆಗುತ್ತೆ ಅನ್ನೋ ಒಂದು ಭಯನೂ ಇದೆ ಈಗ. ಅದಿದೆ ಸರ್, ಅದಿದೆ. ಸಿ ಆಸ್ ಲಿಂಕ್ಸ್ಗಳನ್ನ ಸಾವಿರಾರು ಲಿಂಕ್ಸ್ಗಳನ್ನ ಡಿಲೀಟ್ ಮಾಡಿರೋರು ಇದ್ದಾರೆ. ಅದೇ ಸರ್, ಏನಾಗ್ತಾ ಇದೆ ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ನಮ್ಮ ಒಂದು ಸೊಸೈಟಿ ಇಟ್ಸ್ ಗೆಟಿಂಗ್ ಕರಪ್ಟೆಡ್ ಸರ್. ಇನ್ಫ್ಯಾಕ್ಟ್ ಮೋರ್ ಆ್ಯಂಡ್ ಮೋರ್. ಓಕೆ, ಅದನ್ನು ಒಂದು ಟೆಕ್ನಾಲಜಿನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳೋದು ತುಂಬ ಕಡಿಮೆ. ಸೊ ಈ ಥರ ಪೈರಸಿ ನಡಿಬೇಕಾದ್ರೆ ಇಟ್ ಈಸ್ ರಿಯಲಿ ವೆರಿ ಡಿಫಿಕಲ್ಟ್ ಟು ಸ್ಟಾಪ್ ಇಟ್. ಇನ್ಫ್ಯಾಕ್ಟ್ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಐ ಡೋಂಟ್ ನೋ. ಮಾಡ್ತಾ ಇರೋರಿಗೆ ನಾನು ಒಂದೇ ಮಾತು ಹೇಳೋದು, ಇಫ್ ಯು ರಿಯಲಿ ವಾಂಟ್ ಟು ಎಂಜಾಯ್ ಸಿನಿಮಾ, ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಮೊಬೈಲ್ನಲ್ಲಾಗಲಿ ಟಿ ವಿನಲ್ಲಾಗಲಿ ಎಷ್ಟು ಸತಿ ನೋಡಿದ್ರೂ ಇಟ್ ಈಸ್ ದ ಸೇಮ್ ಥಿಂಗ್. ಯು ವಿಲ್ ನಾಟ್ ಫೈಂಡ್ ಎನಿಥಿಂಗ್ ಇಂಟ್ರೆಸ್ಟಿಂಗ್. ಥಿಯೇಟ್ರಲ್ಲಿ ಹೋದಾಗ ಇಟ್ಸ್ ಲೈಕ್ ಅ ಫೆಸ್ಟಿವಲ್. ನೀವು ದೇವಸ್ಥಾನದಲ್ಲೇ ನೋಡಿದ್ರೆ ಮಜಾ ಸರ್. ಕೃಷ್ಣಾವತಾರಂ ಫಿಲಮ್ ನಿಮ್ಮನ್ನ ಥಿಯೇಟರ್ ನೋಡಿದ್ರೆ ಅದು ಥಿಯೇಟ್ರಲ್ಲಿ ನೋಡಿದ್ರೆ ಯಾ ಅದಕ್ಕೇನೆ ನಮ್ಮ ಪ್ರೊಡ್ಯೂಸರು ಹಿ ಈಸ್ ಬಿನ್ ಆಫರ್ಡ್ ವೆರಿ ಗುಡ್ ಇನ್ ನೆಟ್ಫ್ಲಿಕ್ಸ್ ಆಗಿರ್ಬೋದು ಎಲ್ಲ ಕಡೆನೂ. ಹಿ ಈಸ್ ಲೈಕ್ ನೋ, ಪ್ರತಿಯೊಬ್ಬರೂ ಥಿಯೇಟರ್ ಹೋಗಿ ನೋಡೋವರೆಗೂ ನಾನು ಐ ವಿಲ್ ಮೇಕ್ ಇಟ್ ರನ್. ಐ ಮೀನ್ ಇಟ್ ವಿಲ್ ಬಿ ದೇರ್ ಇನ್ ದ ಥಿಯೇಟರ್ಸ್. ಐ ವಿಲ್ ನಾಟ್ ರಿಮೂವ್ ಇಟ್. ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಫೀಲ್ ಬರೋದು. ಇಟ್ ಈಸ್ ಬ್ಯೂಟಿಫುಲ್ ಸರ್. ಇಟ್ ಈಸ್
ಸರ್, ಕನ್ನಡ ಇಂಡಸ್ಟ್ರಿಲಿ ಈಗ ಕೆಲವು ಥಿಯೇಟರ್ ಮಾಲೀಕರಾಗಲಿ ಎಲ್ರಿಗೂ ಹೇಳ್ತಿರೋದು, ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ರು, ಹೌಸ್ಫುಲ್ ಆಗ್ತಾ ಇತ್ತು ಅಂತ. ಸೊ ಪುನೀತ್ ರಾಜ್ಕುಮಾರ್ ಅವರು ಆ ಥರದ್ದೊಂದು ಫ್ಯಾಮಿಲಿ ಆಡಿಯನ್ಸ್ನ ಕರ್ಕೊಂಬರಕ್ಕೆ ಆಗ್ತಿಲ್ವಾ ಸರ್ ಬೇರೆ ಸ್ಟಾರ್ಸ್? ಆಗ್ತಿದೆ ಸರ್, ದೇ ಆರ್ ಡೂಯಿಂಗ್ ಇಟ್. ಏನಂತ ಅಂದರೆ ಜನ ಒಂದು ಮೈಂಡ್ ಸೆಟ್ ಆಗೋಗ್ಬಿಟ್ಟಿತ್ತು. ಒಬ್ರು ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಸಿನಿಮಾ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಅಂದ್ಬಿಟ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿರೋದು. ಓಕೆ, ಹಾಗೆ ಆಬ್ವಿಯಸ್ಲಿ ದೇ ವಿಲ್ ಅವ್ರದ್ದು ಈ ಪ್ರಮೋಷನೇ ಮಾಡೋದು ಬೇಡ. ಅವ್ರ ಸಿನಿಮಾ ಬರ್ತಾ ಇದೆ ಅಂತ ಅಂದರೆ ಇಟ್ ಈಸ್ ಫಿಕ್ಸ್ ದಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದರ್ ದ್ಯಾನ್ ದಟ್ ಅವ್ರನ್ನ ನೀವು ಯಾವುದು ಬೇರೆ ಥರ ನೋಡಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಸರ್ ಹಿ ಹಸ್ ಟ್ರೈಡ್ ಟು ರೀಚ್ ಮ್ಯಾಕ್ಸಿಮಮ್ ಫ್ಯಾಮಿಲಿ ಆಡಿಯನ್ಸ್. ಓಕೆ, ಅವರಾಗಿರ್ಬೋದು, ಇಲ್ಲಾಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಎವ್ರಿಬಡಿ ದೇ ವಾಂಟ್ ಟು ರೀಚ್ ಆಸ್ ಮಚ್ ಆಸ್ ಪಾಸಿಬಲ್ ಫ್ಯಾಮಿಲಿ ಆಡಿಯನ್ಸ್. ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು, ಅವರ ಅಜ್ಜಿ ತಾತ ಎಲ್ಲ ಬಂದು ನೋಡೋ ಅಂಥ ಸಿನಿಮಾ ದೇ ಯೂಸ್ ಟು ಡೂ. ಸೊ ಎವ್ರಿಬಡಿ ಕಾಂಟ್ ಡೂ ದಟ್. ಲಾಟ್ ಆಫ್ ಪೀಪಲ್ ಅವರೇ ಮೈಂಡ್ಸೆಟ್ ಬೇರೆ ಥರ ಇರುತ್ತೆ, ನಾನು ಈ ಥರ ಸಬ್ಜೆಕ್ಟ್ ಮಾಡಬೇಕು ಅಂತ. ಇವಾಗ ಹಾರರ್ ಸಿನಿಮಾ ನೀವು ಮಾಡೋಕ್ಕೆ ಒಬ್ಬರು ಪ್ಯಾಷನ್ ಇರುತ್ತೆ ಒಬ್ಬ ಡೈರೆಕ್ಟ್ರಿಗೆ. ಸೊ ಫ್ಯಾಮಿಲಿ ಆಡಿಯನ್ಸ್ ತುಂಬ ಕಷ್ಟ ಬರೋದು, ಮಕ್ಕಳು ಬರಲ್ಲ. ಓಕೆ, ಹಂಗೆ ಅಂದ್ಬಿಟ್ಟು ನೀವು ಅದನ್ನು ಬಿಡೋಕ್ಕಾಗಲ್ವಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಒನ್ ಸೆಟ್ ಆಫ್ ಆಡಿಯನ್ಸ್ ಅದನ್ನು ಇಷ್ಟಪಡ್ತಾರೆ. ಒಂದು ಆ್ಯಕ್ಷನ್ ಸಬ್ಜೆಕ್ಟ್ಸ್ ಒನ್ ಸೆಟ್ ಆಫ್ ಪೀಪಲ್ ವಿಲ್ ಲೈಕ್. ಸೊ ತುಂಬ ಜನಕ್ಕೆ ಫ್ಯಾಮಿಲಿಯರ್ ಇದು ಸಬ್ಜೆಕ್ಟ್ಸ್ ಇಷ್ಟ ಆಗಲ್ಲ, ದೇ ಫೀಲ್ ಇಟ್ ಬೋರಿಂಗ್. ಸೊ ಎಲ್ಲರಿಗೋಸ್ಕರ ಎಲ್ಲರೂ ಮಾಡಬೇಕು. ಎಸ್ ಸರ್. ಸರ್, ಈಗ ಮಾಸ್ ಆಡಿಯನ್ಸ್ನ ಎಳ್ಕೊಂಬಂದು ಥಿಯೇಟರ್ ಕರ್ಕೊಂಬರೋದ್ರಲ್ಲಿ ದರ್ಶನ್ ಅವ್ರದ್ದು ಪಾತ್ರ ಇದೆ ಕನ್ನಡ ಇಂಡಸ್ಟ್ರಿಲಿ. ಸೊ ದರ್ಶನ್ ಸರ್ ಅನುಪಸ್ಥಿತಿನೂ ಕನ್ನಡ ಇಂಡಸ್ಟ್ರಿಗೆ ಕಾಡ್ತಾ ಇದೆಯಾ? ಅವ್ರು ಇರಬೇಕಾಗಿತ್ತು ಅಂತ ಅನ್ನಿಸ್ತಿಲ್ವಾ ಸರ್ ದರ್ಶನ್ ಸರ್? ಸಿ ದರ್ಶನ್ ಸರ್ ಅಷ್ಟೇ, ಹಿ ಹಸ್ ಡನ್ ಅ ಲಾಟ್ ಫಾರ್ ದ ಇಂಡಸ್ಟ್ರಿ ಸರ್. ಹಂಗಂದ್ರೆ ಅಷ್ಟೊಂದು ಸಿನಿಮಾ ಎಲ್ಲ ಮಾಡೋದು ಇಟ್ ಈಸ್ ನಾಟ್ ಈಸಿ. ಓಕೆ, ಇಟ್ ಈಸ್ ನಾಟ್ ಈಸಿ ಅಟ್ ಆಲ್. ಆ್ಯಂಡ್ ಅಷ್ಟೊಂದು ಜನನ ಮೆಚ್ಚಿಸೋದು ಇಟ್ ಈಸ್ ನಾಟ್ ಈಸಿ. ಒಬ್ಬ ಆ್ಯಕ್ಟರ್ಗೆ ಗೊತ್ತದು, ತುಂಬ ಕಷ್ಟ ಅದು. ಸೊ ಅವರ ಒಂದು ಪಾತ್ರಗಳಿಂದ ಜನನ್ನ ಇಷ್ಟಪಡಿಸಿದ್ದಾರೆ, ಅವ್ರನ್ನ ಇಷ್ಟಪಡೋದಕ್ಕೆ ಅಂತ ಅಂದರೆ ಇಟ್ ಶೋಸ್ ವಾಟ್ ಅನ್ ಆ್ಯಕ್ಟರ್ ಹೀ ಈಸ್ ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ಖಂಡಿತ ಅವರು ಒಂದು ಇಂಡಸ್ಟ್ರಿಗೆ ಈ ವಾಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಓಕೆ, ದ ಟಾಪ್ ಮೋಸ್ಟ್ ಆ್ಯಕ್ಟರ್ನಲ್ಲಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿ ಇಟ್ ವಾಸ್ ರಿಯಲಿ ಗುಡ್. ಅವರಿದ್ದಾಗ್ಲೂ ಇಟ್ ವಾಸ್ ರಿಯಲಿ ಗುಡ್. ಸೊ ಲಾಟ್ ಆಫ್ ದೆಮ್ ಆರ್ ಮಿಸ್ಸಿಂಗ್ ಹಿಮ್ ಸರ್. 100% ಮಿಸ್ಸಿಂಗ್ ಹಿಮ್ ಅ ಲಾಟ್. ಇನ್ ಫ್ಯಾಕ್ಟ್ ದರ್ಶನ್ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ 100%. ಸರ್, ನಾವು ಇತ್ತೀಚೆಗೆ ಬಿಡದಿಗೆ ಹೋಗಿದ್ವಿ ಸರ್. ಬಿಡದಿ ರೈತರ ಪ್ರೊಟೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಬಿಡದಿಲಿ ರೈತರ ಭೂಮಿನ ಸರ್ಕಾರ ಏನು ವಶಪಡಿಸ್ಕೊಳಕ್ ಹೋಗ್ತಿದೆ, ಕೊಡ್ತಾ ಇಲ್ಲ. ಬಟ್ ಅಲ್ಲಿರೋ ಜನ ಏನ್ ಮಾತಾಡ್ತಿದಾರೆ ಗೊತ್ತಾ ಸರ್? ದರ್ಶನ್ ಸರ್ ಇದ್ದಿದ್ರೆ ಇವತ್ತು ಇಲ್ಲಿಗೆ ಬಂದಿರೋರು ನಮ್ ಜೊತೆ ಪ್ರೊಟೆಸ್ಟ್ ನಿಂತ್ಕೊಳ್ಳೋರು ಅಂತ. ಸರ್, ಇವತ್ತು ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಕೂಡ ಬಿಡದಿಗೆ ಹೋಗಿಲ್ಲ ಸರ್. ಬಿಡದಿ ರೈತರ ಪ್ರೊಟೆಸ್ಟ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ. ಓಕೆ, ದರ್ಶನ್ ಸರ್ ಇರಬೇಕು ಅಂತ ಹೇಳ್ತಿದ್ದಾರೆ, ಅದು ನಿಮ್ಮ ಗಮನಕ್ಕೆ 100% ಸರ್. ದಟ್ ಈಸ್ ದ ಅವ್ರ ಮೇಲೆ ಇರೋ ಒಂದು ನಂಬಿಕೆ, ಜನಕ್ಕೆ ಆ ಒಂದು ನಂಬಿಕೆ ಇರೋದು. ಓಕೆ, ನಮಗೆ ಒಂದು ಬೆಲ್ಟಲ್ಲಿ ಇಷ್ಟು ಜನ ಅವರ ಒಂದು ಫ್ಯಾನ್ಸ್ ಇದ್ದಾರೆ, ಅವರಿದ್ದರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ನಮ್ಮ ಪರ ನಿಂತ್ಕೊತಾ ಇದ್ರು ಅಂತ ಒಂದು ಅವ್ರು ಹೇಳ್ತಾ ಇರೋದ್ರಲ್ಲಿ ನಿಜವಾಗ್ಲೂ ಸತ್ಯ ಇದೆ ಸರ್. ಸರ್, ಓವರಾಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ವರ್ಷಕ್ಕೆ ಒಂದು ಸಿನಿಮಾ ಅಥವಾ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋದು ಯಾಕೆ ಸರ್? ಒಬ್ಬ ಸ್ಟಾರ್ ನಟರು ದೇವರಾಣೆಗೂ ಅರ್ಥ ಆಗ್ತದೆ ಸರ್. ಐ ಡೋಂಟ್ ನೋ ವೈ ಇಸ್ ಇಟ್ ಸೋ ಡಿಫಿಕಲ್ಟ್ ಟು ಡೂ ಇಟ್ ಅಂತ ಅಂದ್ಬಿಟ್ಟು. ಮೇ ಬಿ ಅವ್ರು ಹೇಳೋ ಪ್ರಕಾರ ಅವ್ರದ್ದೊಂದು ಸಬ್ಜೆಕ್ಟು ಹಂಗಿದೆ, ಅದಕ್ಕೋಸ್ಕರ ಅಂತ ಹೇಳ್ತಾ ಇರ್ಬೋದು. ಆ್ಯಂಡ್ ಇವಾಗ ಟೆಕ್ನಾಲಜಿ ಅಂತ ಜಾಸ್ತಿ VFX ಎಲ್ಲ ಅದ್ರ ಬಗ್ಗೆ ತಲೆ ಇಟ್ಕೊಂಡು ಜನಕ್ಕೆ ರೀಚ್ ಮಾಡೋದಕ್ಕೆ. ಬಟ್ ನನ್ನ ಅಭಿಪ್ರಾಯ ಏನು ಗೊತ್ತಾ ಸರ್, ನಮ್ಮ ಆಡಿಯನ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಓಕೆ, ಇವಾಗ ನಾನು ನೋ ಮ್ಯಾಟರ್ ಹೌ ಮಚ್ ಎವರ್ ಐ ಆಮ್ ಎಜುಕೇಟೆಡ್, ಟೆಕ್ನಾಲಜಿ ಬಗ್ಗೆ ಎಲ್ಲ ಗೊತ್ತು ನನಗೆ. ಸ್ಟಿಲ್ ನನಗೆ ವೆನ್ ಐ ಗೋ ಅಂಡ್ ಸಿಟ್ ಇನ್ ಅ ಮೂವಿ ವೇರ್ VFX ಇಸ್ ದೇರ್ ಸರ್, ನನಗೆ ಇಷ್ಟವಾಗಲ್ಲ ಸರ್. ಓಕೆ, ನ್ಯಾಚುರಲ್ ಆಗಿರಬೇಕು. ಇಟ್ ಶುಡ್ ಬಿ ನ್ಯಾಚುರಲ್ ಸರ್. ಇಟ್ ಶುಡ್ ರೀಚ್ ಫಾರ್. ನಾನು ಐ ವಿಲ್ ಟೆಲ್ ಯು, ಒಂದು ಅನೀಶ್ ಇದಾರಲ್ಲ ಆ್ಯಕ್ಟರು, ಅವ್ರದ್ದು ಒಂದು ಲವ್ OTP ಅಂತ ಒಂದು ಸಿನಿಮಾ ಬಂದಿದೆ. ಐ ಡಿಂಟ್ ವಾಚ್ ದ ಮೂವಿ ಇನ್ ಥಿಯೇಟರ್. ಓಕೆ, ನಾನು ಐ ವಾಸ್ ಫ್ರೀ, ಹಾಕಿದೆ, ನೋಡಿದೆ. ಸಚ್ ಎ ನೈಸ್ ಮೂವಿ ಸರ್. ದಟ್ ಸಚ್ ಎಮೋಷ್ನಲಿ ಕನೆಕ್ಟಿಂಗ್ ಮೂವಿ, ಗೊತ್ತಾ? ರಿಯಲ್ ಲೈಫ್ನಲ್ಲಿ ಆಗೋ ತುಂಬ ಜನ ಕನೆಕ್ಟ್ ಮಾಡ್ಕೊಳ್ತಾರೆ ಅದನ್ನು. ಸೊ ದೇರ್ ವಾಸ್ ನೋ VFX ಆರ್ ಎನಿಥಿಂಗ್ ಓವರ್ ದೇರ್. ಇಟ್ ವುಡ್ ಹ್ಯಾವ್ ಫಿನಿಶ್ಡ್ ಇನ್ ವೆರಿ ಫಾಸ್ಟ್ ಆ್ಯಕ್ಚುಲಿ ಆ ಮೂವಿನ. ಸೊ ಆ ಥರ ಮೂವಿನ ಜನ ಹೋಗಿ ನೋಡಬೇಕು. ಅದೇ ಸೇಮ್ ಮೂವಿ ಇಫ್ ಇಟ್ ಹ್ಯಾಡ್ ಕಮ್ ಇನ್ ತಮಿಳ್ನು ಇಲ್ಲ ತೆಲುಗು, ದೇ ವುಡ್ ಹ್ಯಾವ್ ಅಪ್ರಿಷಿಯೇಟೆಡ್. ಮಲಯಾಳಂನಲ್ಲಿ ಬಂದಿದ್ರೆ ನಮ್ಮವರೇ ಅಪ್ರಿಷಿಯೇಟ್ ಮಾಡೋರು. ಬಟ್ ಐ ಡೋಂಟ್ ನೋ ವೈ, ವಾಟ್ ಈಸ್ ದಟ್ ಮೈಂಡ್ ಸೆಟ್ ದಟ್ ನಮ್ಮ ಕನ್ನಡದ್ದು ಅಂತಂಥ ಸಬ್ಜೆಕ್ಟ್ಸ್ನ ಇಷ್ಟಪಡಲ್ಲ ಅಂತ.
ಇವಾಗ ಆಕರಾಳ ರಾತ್ರಿ ಸಿನಿಮಾ ಸರ್, ಹಾಂ, ವಿ ಫಿನಿಶ್ಡ್ ಇನ್ 13 days ಸರ್. 13 days. 13 ದಿವಸ ಓಕೆ. ಆಕರಾಳ ರಾತ್ರಿ. ಆದರೆ ಅದಾದ ತಕ್ಷಣ ಪುಟ 109, ಒಂದು ದಿವಸ ಗ್ಯಾಪ್ ಬಿಟ್ಬಿಟ್ಟು 9 daysನಲ್ಲಿ ಪುಟ 109 ಮಾಡಿದ್ದು ಸರ್. ಸೊ 13 ದಿವಸದಲ್ಲಿ ಕಮಿಟ್ಮೆಂಟ್ ಇರಬೇಕು ಸರ್. 13 ಹಿ ವಾಸ್ ವೆರಿ ಪ್ರಿಸೈಸ್ ಸರ್. ದಯಾಳ್ ಪದ್ಮನಾಭನ್ ಸರು ಇಷ್ಟೇ ಶಾರ್ಟ್ ನಾನು ತೆಗೆಯೋದು ಈ ಸಬ್ಜೆಕ್ಟಿಗೆ ಹಿಂಗೆ ಸಿನಿಮಾ ಬಂತಲ್ವಾ ಸರ್. ಸೊ ದಟ್ ಈಸ್ ದ ಹೋಮ್ವರ್ಕ್ ಅವ್ರು ಮಾಡಿದ್ದು ಸರ್. ಈಗ ಕನ್ನಡ ಇಂಡಸ್ಟ್ರಿ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೋದಕ್ಕೆ ಎದುರ್ಕೊಳ್ತಿರೋದು ಯಾಕೆ ಸರ್? ಟ್ರೆಂಡಲ್ಲಿ ನೀವು ಆಸ್ ಎ ಪ್ರೊಡ್ಯೂಸರ್ ಆಗಿರೋದ್ರಿಂದ ದುಡ್ಡು ಹಾಕೋದಕ್ಕೆ ಯಾಕೆ ಎದುರ್ಕೊಳ್ತಿದ್ದಾರೆ? ರಿಟರ್ನ್ಸ್ ಬರಲ್ಲ ಅಂತನಾ ಅಥವಾ ರಿಟರ್ನ್ ಇಲ್ಲ ಸರ್? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ರಿಟರ್ನ್. ಸಿ ಕಲೆಕ್ಷನ್ ಇವಾಗ ಎವ್ರಿಬಡಿ ವರ್ ಥಿಂಕಿಂಗ್ ಓಕೆ OTT ನಲ್ಲಿ ನಮಗೆ ದುಡ್ಡು ಬಂದ್ಬಿಡುತ್ತೆ, ಸ್ಯಾಟಲೈಟ್ನಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಆ್ಯಂಡ್ ದ ಬಡ್ಜೆಟ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ಡ್. ಪ್ರತಿಯೊಬ್ಬರು ಪೇಮೆಂಟು ಇನ್ಕ್ರೀಸ್ ಆಗೋಗಿದೆ. ವೆದರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಬ್ಬ ಆ್ಯಕ್ಟರ್ಗೆ ಇರ್ಬೋದು, ಆರ್ ನೀವು ಇವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ಪರ್ಮಿಷನ್ಗಳು ಇರ್ಬೋದು, ಆರ್ ಒಂದು ಎವ್ರಿಥಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಅಲ್ವಾ ಸರ್. ಇಟ್ ಈಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಇಟ್ ಹ್ಯಾಸ್ ಬಿಕಮ್. ಸೊ ಅದಕ್ಕೆ ನಿಮಗೆ ಒಂದು ಗ್ಯಾರಂಟಿ ರಿಟರ್ನ್ ಇಲ್ವಲ್ಲ. ನಾನು 10 ರೂಪಾಯಿ ಹಾಕಿದ್ರೆ ನನಗೆ ಅಟ್ಲೀಸ್ಟ್ ಒಂದು ₹1 ಲಾಸ್ ಆಗಲಿ, 9 ರೂಪಾಯಿ ಬರುತ್ತೆ ಅಂತ ಆದರೂ ಒಂದು ಗ್ಯಾರಂಟಿ ಇದೆಯಾ? ಅದೂ ಇಲ್ಲ. ಸೊ ವಾಟ್ ಐ ವುಡ್ ನನ್ನ ಅಭಿಪ್ರಾಯ ಏನಂತ ಅಂದರೆ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪ್ರತಿಯೊಂದು ನಮ್ಮ ಸಿನಿಮಾ ಚಾನಲ್ಗಳಿದೆಯಲ್ಲ, ಅವರು ಹೆಲ್ಪ್ ಮಾಡಬೇಕು. ಓಕೆ, ದೇ ಶುಡ್ ಹೆಲ್ಪ್ ದ ಪ್ರೊಡ್ಯೂಸರ್ಸ್, ಓಕೆ, ಟು ಟೇಕ್ ದ ಕಂಟೆಂಟ್ಸ್ ಫಾರ್ ಸಮ್ ಮಿನಿಮಮ್ ಅಮೌಂಟ್. ಓಕೆ, ಅದೊಂದು ಇರುತ್ತೆ, ಒಂದು ಧೈರ್ಯ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ಧೈರ್ಯನೇ ಇಲ್ಲ, ನೀವು ತೊಗೊಳ್ಳೋದೇ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಒಂದು May 1st ಅಂತ ಸಿನಿಮಾ ಸರ್, ಅದು ನನ್ನ ಫ್ರೆಂಡ್ ಪ್ರೊಡ್ಯೂಸ್ ಮಾಡಿತ್ತು. ಹಾಫ್ ವೇ ಅವರು ತೀರ್ಕೊಂಡ್ರು, ಬ್ರೈನ್ ಟ್ಯೂಮರ್ ಇತ್ತು, ತೀರ್ಕೊಂಡ್ರು. ಅಲ್ಲಿಂದ ನಾನು ತೊಗೊಂಡು ಹೋದೆ. ಐ ಪೇಡ್ ದ ಕಂಪ್ಲೀಟ್ ಪ್ರೊಡಕ್ಷನ್ ಅಮೌಂಟ್. ನಾನೇ ರಿಲೀಸ್ ಮಾಡಿದೆ ಸಿನಿಮಾನ ನನ್ನ ಕೈಯಾರೆ. ಓಕೆ, ಆಲ್ಮೋಸ್ಟ್ ಒಂದು 47 lakhs ನಾನು ಎಕ್ಸ್ಟ್ರಾ ಹಾಕ್ಬಿಟ್ಟು ನಾನು ರಿಲೀಸ್ ಮಾಡಿದೆ. ಯಾಕಂದರೆ ಐ ಡಿಂಟ್ ವಾಂಟ್ ಟು ಸ್ಟಾಪ್ ಇಟ್. ಓಕೆ, ನನಗೆ ಒಂದು ಗ್ಯಾರಂಟಿ ಹೇಳಿದ್ರು, ನೀನು ಅಕಸ್ಮಾತ್ ನಿಮ್ಮ ಸಿನಿಮಾ ತೊಗೊತೀನಿ ಅಂತ ಅಂದು. ತೊಗೊಳ್ಳಿಲ್ಲ ಸರ್. ಆಫ್ಟರ್ ಐ ಕೇಮ್ ಬ್ಯಾಕ್ ಫ್ರಮ್ ಬಿಗ್ ಬಾಸ್, ಇಟ್ ವಾಸ್ ನಾಟ್ ಬಾಟ್. ಓಕೆ, 10 ರೂಪಾಯಿ ತೊಗೊಳ್ಳಿ ಅಂದ್ರೆ ತೊಗೊಳ್ಳಿಲ್ಲ. ಸೊ ಇಫ್ ನೋಬಡಿ ಈಸ್ ಸಪೋರ್ಟಿಂಗ್ ಯು, ಹೌ ವಿಲ್ ದ ಪ್ರೊಡ್ಯೂಸರ್ ಸರ್ವೈವ್? ಟೆಲ್ ಮೀ ಸರ್. ನಡು ನೀರಲ್ಲಿ ಬಿಟ್ಟಂಗೆ ಆಗ್ಬಿಡುತ್ತೆ. ಬರೇ ನೀವು ಒಂದು ಥಿಯೇಟ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಥಿಯೇಟ್ರಿಕಲ್ಗೆ ನಿಮಗೆ ಕಲೆಕ್ಷನ್ ಆಗುತ್ತೆ ಅಂತ, ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಆಮೇಲೆ ಇವಾಗ ಥಿಯೇಟ್ರಿಕಲ್ ನೀವು ಮಾಡ್ಬೇಕಾದ್ರೆ ನಂಬರ್ ಆಫ್ ಥಿಯೇಟರ್ಸ್ ಹಾಕ್ಬೇಕಾದ್ರೆ ನಿಮಗೆ ಆ ಕ್ಯೂಬ್ UFOಗೆಲ್ಲ ಎಷ್ಟು ದುಡ್ಡು ಹೋಗುತ್ತೆ ಸರ್? ಒಂದು ವಾರಕ್ಕೆ ಹೋಗುತ್ತೆ. ಥಿಯೇಟರ್ ಬಾಡಿಗೆ ಕಟ್ಟಬೇಕು. ಯು ಶುಡ್ ಬಿ ಸೋ ಸ್ಟ್ರಾಂಗ್ ಟು ಡೂ ದಟ್ ಒನ್. ಆ್ಯಂಡ್ ನಿಮ್ಮ ಪ್ರಮೋಷನ್ ಹಂಗಿರಬೇಕು. ನಿಮ್ಮ ಹತ್ರ ಅಷ್ಟು ಕೋಟಿ, ಓಕೆ ನಂದು ಎಷ್ಟು ಕೋಟಿ ಹೋದ್ರೂ ಪರವಾಗಿಲ್ಲ, ನಾನು ಆ ಥರ ಪ್ರಮೋಷನ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗು ದುಡ್ಡು ಇಟ್ಕೋಬೇಕು. ದಟ್ ಈಸ್ ಎವ್ರಿ ಪ್ರೊಡ್ಯೂಸರ್ ಕಾನ್ ಅಫೋರ್ಡ್ ದಟ್ ಸರ್. ಒಂದು ಏನೋ ಕನ್ಸು ಇಟ್ಕೊಂಡು ಬರ್ತಾರೆ, ಇಷ್ಟು ಬಡ್ಜೆಟ್ನಲ್ಲಿ ಮಾಡೋಣ, ನನ್ನ ಕಂಟೆಂಟ್ ಚೆನ್ನಾಗಿರುತ್ತೆ, ಸಕ್ಸಸ್ ಆಗುತ್ತೆ, ಯಾರು ಕೇರೆ ಮಾಡೋದು. ಸರ್, ಈಗ ಕನ್ನಡ ಆಯಿತು, ತಮಿಳು, ತೆಲುಗು, ಹಿಂದಿಲಿ ವೆರಿ ಮಚ್ ಬಿಸಿ. ಎಸ್ ಸರ್. ಸರ್, ಈಗ ಕನ್ನಡ ಇಂಡಸ್ಟ್ರಿಗೆ ನೀವು ಮತ್ತೇನಾದ್ರು ಕಮ್ಬ್ಯಾಕ್ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಹಾಗೆ ಗ್ಯಾಪ್ ಮೇಂಟೈನ್ ಮಾಡ್ತಿದ್ದೀರಾ? ಇಲ್ಲ ಸರ್, ಇವಾಗ ವಾಟ್ ಇಸ್ ದಟ್, ನಂದು ಐರಮನ್ ಸಿನಿಮಾ ಆಯಿತು. ಓಕೆ, ಅದಾದಮೇಲೆ ದಿವೀರ್ ಅಂತ ಅಂದ್ಬಿಟ್ಟು ಶೂಟಿಂಗ್ ನಡೀತಾ ಇದೆ. ಇನ್ನು ಒಂದು ಲಾಸ್ಟ್ 5 days ಶೂಟಿಂಗ್ ಇದೆ. ದಿವೀರ್ ಕನ್ನಡ ಸಿನಿಮಾನೇ ಅದನ್ನು. ಓಕೆ, ದಟ್ ಈಸ್ ಗೋಯಿಂಗ್ ಆನ್. ಸೊ ಇನ್ನು ನೋಡ್ಬೇಕು, ಈ ಕೃಷ್ಣಾವತಾರಂ ಆದಮೇಲೆ ಇಲ್ಲಿ ಕನ್ನಡದಲ್ಲಿ ಅಕಸ್ಮಾತ್ ಅದು ತುಂಬ ಜನ ನೋಡಿಲ್ಲ ಕನ್ನಡದವರು. ಕೃಷ್ಣಾವತಾರಂ ನನ್ನ ಫ್ರೆಂಡ್ಸೇ ನೋಡಿಲ್ಲ ಯಾರು ಸಿನಿಮಾದವರು. ಅವ್ರು ಕೇಳ್ಕೊಂಡು ನನಗೆ ಸಾಕಾಗೋಯ್ತು. ಆಯ್ತು ಬಿಡಪ್ಪ ಅಂತ ಅಂದೆ. ನಾನು ಅಂದಿದ್ದು ಏನಂತ ಅಂದರೆ, ಇಟ್ಸ್ ಅ ವೆರಿ ಗುಡ್ ಮೂವಿ. ನಾನು ಬೇರೆ ಯಾವ ಸಿನಿಮಾನೂ ನಿಮ್ಗೆ ಹೇಳ್ತಾ ಇರಲಿಲ್ಲ, ಇದೊಂದು ಒಳ್ಳೆ ಸಿನಿಮಾ, ಹೋಗಿ ನೋಡಿ ಅಂತ. ದೇ ನಾಟ್ ಇಂಟ್ರೆಸ್ಟೆಡ್. ಓಕೆ, ವಾಟ್ ಟು ಡೂ? ಎಸ್ ಸರ್, ಒಂದಷ್ಟು ಪಾಠಗಳು ಹಿಂದೆ ನಡೆದಿರುವಂಥ ಘಟನೆಗಳೆಲ್ಲ ಮುಂದಕ್ಕೆ ಪಾಠ ಆಗಬೇಕು ಭವಿಷ್ಯಕ್ಕೆ. ಹಾಗೆ ಕನ್ನಡ ಇಂಡಸ್ಟ್ರಿ, ನಿಮ್ಮ ಸಿನಿ ಜರ್ನಿ ಆಗಲಿ ಎಲ್ಲವೂ ಕೂಡ ಚೆನ್ನಾಗಿರಲಿ ಅಂತ ಆಶಿಸ್ತೀವಿ. ಸೊ JK ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ಸ್ ಟು ಸಂಯುಕ್ತ ಕರ್ನಾಟಕ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್.